Namaskaram. So in this video we'll be focusing on numericals on the chapter alternating current. So exam point of view definitely this is an important chapter. Every year almost 5 marks on numerical alternating current chapter in the kota. So ಈಗ ಇದು ಡೈರೆಕ್ಟ್ಲಿ ಯಾವ ಕೈಂಡ್ ಆಫ್ ಕ್ವಶನ್ಸ್ ನಾವು ಫೈನಲ್ ಎಕ್ಸಾಮ್ನ ಕೊಡ್ತಾರೆ ಅಲ್ಲಿ ಹೋಗಿಂತ ಮೊದಲು ಸ್ವಲ್ಪ ವಿಲ್ ಸ್ಟಾರ್ಟ್ ವಿತ್ ಸಿಂಪಲ್ ಕೈಂಡ್ ಆಫ್ ಕ್ವಶನ್ಸ್ ಬಟ್ ಅವು ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಇನಿಷಿಯಲಿ ನಾವೇನೀಗ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಲ್ಲ 1 or 2 ಮಾರ್ಕ್ಸ್ ಟೈಪ್ ಆಫ್ ಕ್ವಶನ್ಸ್ ಬಟ್ ಅವೆಲ್ಲ ಆ್ಯಡ್ ಹಾಕೊಂತ ಹೋಗಿ ಅವ ಸೇಮ್ ವ್ಯಾಲ್ಯೂಸನ್ನು 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇರ್ತಾವೆ ಬೇರೆ ಬೇರೆ ವ್ಯಾಲ್ಯೂಸನ್ನು ಆ್ಯಡ್ ಮಾಡಿ ಆ್ಯಂಡ್ ಪರ್ಟಿಕ್ಯುಲರ್ಲಿ ನಾನು ನಿಮ್ಗೆ ಹೇಳಿದ ಪ್ರಕಾರ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ ಮೇಲೆ 5 ಮಾರ್ಕ್ಸ್ ನ್ಯೂಮರಿಕಲ್ ಏನಾರ ಕೇಳಿದ್ರೆ ದಟ್ ವಿಲ್ ಬಿ ಆನ್ LCR ಸರ್ಕಿಟ್ ಮೇನ್ಲಿ ಮೋರ್ ದನ್ 90% ಆಫ್ ದ ಟೈಮ್ಸ್ ಕ್ವಶನ್ ಕೇಳಿದ್ರೆ LCR ಸರ್ಕಿಟ್ ಬೇಸ್ಡ್ ಕೇಳ್ತಾರೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಕ್ವಶನ್ಸ್. ಸಿಂಪಲ್ ಕ್ವಶನ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಇನಿಷಿಯಲಿ ನಾನು ಏನು ಮಾಡ್ತೀನಿ, ಕ್ವಶನ್ ಒಂದ್ಸರ್ತಿ ಓದ್ತೀನಿ ಸ್ಲೋ ಆಗಿ. ಬೋರ್ಡ್ನೊಳಗೆ ನಾನು ಇಲ್ಲೇ ನಿಮ್ಗೆ ಗಿವನ್ ವ್ಯಾಲ್ಯೂಸ್ ಅವ್ರು ಏನು ಕೊಟ್ಟಾರ ಮತ್ತು ಇಲ್ಲೇ ಏನು ಕೇಳಾಕತ್ತಾರ ಅನ್ನೋದನ್ನು ಮೆನ್ಷನ್ ಮಾಡಿರ್ತೀನಿ. ಇವನ್ ನೀವು ಬರ್ಕೊಂಡ್ರೆ ಸಾಕು, ಎಂಟೈರ್ ಕ್ವಶನ್ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ವಶನ್ ಓದ್ತೀನಿ. ಹಂಗೇನಾರ ನಿಮಗೆ ಬೇಕಂದ್ರೆ ಆಬ್ವಿಯಸ್ಲಿ ವಿಡಿಯೋದ್ರೊಳಗೆ ನೀವು ಮತ್ತೆ ಹಿಂದೆ ಹೋಗಿ ಇನ್ನೊಮ್ಮೆ ಅದನ್ನು ಕ್ವಶನ್ ಬೇಕಂದ್ರೆ ಬರ್ಕೋಬಹುದು ಇಂಟ್ರೆಸ್ಟೆಡ್ ಇದ್ರೆ. ಬಟ್ ಇಟ್ಸ್ ಓಕೆ, ನನಗೆ ಅನ್ಸಿದ ಮಟ್ಟಿಗೆ ಬರ್ಕೊಳ್ಳೋಬೇಕಂತೀನಂಗಿಲ್ಲ. ಸೊ ಫಸ್ಟ್ ಕ್ವಶನ್ ಈಸ್ ಲೈಕ್ ದಿಸ್: an alternating EMF of E is equals to 100 sin 628t. ಅಂದ್ರೆ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ EMF ಈಕ್ವೇಶನ್ ಕೊಟ್ಟಾರ. ನಿಮಗೆ ಇದು ಗೊತ್ತಿರ್ಬೇಕಲ್ಲ, ಇದು ನೋಡಿರ್ತೀರಾ ನೀವು. ಏನಂದ್ರೆ E is equals to E0 sin omega t ಆ ಫಾರ್ಮ್ಯಾಟ್ನೊಳಗೆ ಐತಿ. ಸೊ ಕ್ವೈಟ್ ಕ್ಲಿಯರ್ಲಿ ಇದು ನೋಡಿದ್ರು ನಮ್ಗೆ ಗೊತ್ತಾಗಬೇಕು. E0 is 100 volt. ವಾಟ್ ಈಸ್ E0? E0 ಅಂದ್ರೆ ಏನು? ಪೀಕ್ ವ್ಯಾಲ್ಯೂ ಆಫ್ EMF. ಇದು ಇನ್ಸ್ಟಂಟೇನಿಯಸ್ ವ್ಯಾಲ್ಯೂ, ಇದು ಪೀಕ್ ವ್ಯಾಲ್ಯೂ. ಈ ಜಗದೊಳಗೆ ಆಂಗ್ಯುಲರ್ ಫ್ರೀಕ್ವೆನ್ಸಿ ಇರ್ತೈತಿ ಅಂಡ್ ದಿಸ್ ಇಸ್ ಇನ್ಸ್ಟಂಟೇನಿಯಸ್ ಟೈಮ್. ಸೊ ಆ ರೀತಿ ಒಂದು ಇಕ್ವೇಶನ್ ಕೊಟ್ಟಾರ. An alternating EMF E is equals to 100 sin 628t is applied to a device which offers a resistance of 10 ohm. ಅಂದ್ರೆ ಅಂತ ಒಂದು ಆಲ್ಟರ್ನೇಟಿಂಗ್ EMF ಅನ್ನ ಒಂದು ಡಿವೈಸ್ಗೆ ಅಪ್ಲೈ ಮಾಡ್ಯಾರ. ಅದ್ರದ್ದು ರೆಸಿಸ್ಟೆನ್ಸ್ ಐತಿ 10 ohm. ಓಕೆ, an alternating EMF E is equals to 100 sin 628t is applied to a device which offers a resistance of 10 ohm. Calculate RMS value of current and average value of the current ಅಂತ ಕೇಳಾರ. ಎರಡು ವ್ಯಾಲ್ಯೂಸ್ ಕೇಳಾರ, ಒಂದು RMS ವ್ಯಾಲ್ಯೂ, ಇನ್ನೊಂದು ಮೀನ್ ವ್ಯಾಲ್ಯೂ, ಅವರೇಜ್ ವ್ಯಾಲ್ಯೂ ಕೇಳಾರ. ಸೊ ನೀವು ಬೇಕಂದ್ರೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಸಾಲ್ವಿಂಗ್ ದ ಕ್ವಶನ್ ಆನ್ ಯುವರ್ ಓನ್, ಯು ಕ್ಯಾನ್ ಡೆಫಿನೆಟ್ಲಿ ಪಾಸ್ ದ ವಿಡಿಯೋ ಅಂಡ್ ಕಂಟಿನ್ಯೂ. ಇಲ್ಲ ನಾನು ಇಲ್ಲೇ ಎಕ್ಸ್ಪ್ಲನೇಷನ್ ಕಂಟಿನ್ಯೂ ಮಾಡ್ತೀನಿ. ಈಗ ಯು ಕ್ಯಾನ್ ಗೋ ಥ್ರೂ ದ್ಯಾಟ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಈಗ ಅವರು RMS ವ್ಯಾಲ್ಯೂ ಆಫ್ ಕರೆಂಟ್ ಕೇಳಾರ, ಹೌದ್ರಿ? ಸೊ ಈಗ ನಮಗೆ ಆಲ್ರೆಡಿ ಫ್ರಮ್ ದ ಇಕ್ವೇಶನ್ we can infer that E0 is 100 volt. So why do we require E0 ಅಂತಂದ್ರೆ ನಮಗೆ RMS ಕೇಳಾರ, RMS ವ್ಯಾಲ್ಯೂ. ಸೊ ನಿಮಗೆ ಗೊತ್ತು ಅಂತ ಅನ್ಕೊಂಡಿನಿ ನಾನು. ಏನ್ರಿ RMS ವ್ಯಾಲ್ಯೂ is equal to I0 divided by root 2. What is I0? Peak value of current divided by root 2. RMS ಬೇಕಂದ್ರೆ ನಿಮಗೆ I0 divided by root 2 ಅಂದ್ರೆ ಫಸ್ಟ್ ಆಫ್ ಆಲ್ we will have to have the value of peak value of current. ಆದ್ರೆ ನಮಗೆ ಅವರು ಪೀಕ್ ವ್ಯಾಲ್ಯೂ ಆಫ್ EMF ಕೊಟ್ಟಾರ. ಆದ್ರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಕ್ಕೆ ನಾವೇನ್ ಮಾಡಬಹುದಂದ್ರೆ therefore we can calculate I0. ಹೆಂಗ? I0 is equals to E0 by R according to Ohm's law. V is equal to IR ಅಂತ ಹೇಳಿದಕ್ಕೆ I is equal to V by R, voltage divided by resistance. So if you want peak value of current, peak value of EMF ಹಾಕ್ರಿ ಅಲ್ಲಿ. ಸೊ ಎಷ್ಟೈತಿ? 100 ಐತಿ, divided by resistance ಎಷ್ಟೈತಿ? 10 ohm. So what is peak value of current? 10 ampere. So therefore ನಿಮಗೆ RMS ವ್ಯಾಲ್ಯೂ ಬೇಕು ಅಂದ್ರೆ I0 is 10 divided by root 2. ಸೊ ಇದ್ರದ್ದು ನೀವು ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ ಅಂತ ಅನ್ಕೊಂಡಿನಿ. ಸೊ ವ್ಯಾಲ್ಯೂ ಇಲ್ಲಿ ಕೊಟ್ಟಾರ. ದ ಆನ್ಸರ್ ಶುಡ್ ಬಿ 7.07 ಆಂಪಿಯರ್. ನೆಕ್ಸ್ಟ್ ಆವರೇಜ್ ವ್ಯಾಲ್ಯೂ ಆಫ್ ಕರೆಂಟ್ ಕೇಳಾರ. therefore
ಮೀನ್ ವ್ಯಾಲ್ಯೂ ನಮಗೆ ಇನ್ನೊಂದು ಫಾರ್ಮುಲಾ ಇತ್ತು ನಿಮ್ಗೆ ಗೊತ್ತ ಅನ್ಕೊಂಡಿನ average value mean value is 2 by pi into I naught. So that is equals to 2 by pi I naught now just now calculate ಮಾಡ್ಕೊಂಡಿವಿ which is 10 ampere. So ಇದ್ರದ್ದು ನೀವು ಕ್ಯಾಲ್ಕುಲೇಷನ್ ಮಾಡಿದಿರಿ ಅಂತ ಅನ್ಕೊಂಡ್ರೆ the answer is 6.37 ampere. ಸೊ ಈ ಕ್ವಶನ್ ನಾನು ನಿಮಗೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡಿದ ಉದ್ದೇಶ IRMS ಮತ್ತೆ ಆವರೇಜ್ ವ್ಯಾಲ್ಯೂ ಆಫ್ ಕರೆಂಟ್ ಕೇಳಿದ್ರೆ ಈ ರೀತಿ ನಾವು ಅಂದ್ರೆ ಇಂಡೈರೆಕ್ಟ್ಲಿ ಒಂದೇನೋ ಬೇರೆ ವ್ಯಾಲ್ಯೂ ಕೊಟ್ಟಿರ್ತಾರೆ, ಅಲ್ಟಿಮೇಟ್ಲಿ ನಾವು ಈ ಫಾರ್ಮುಲಾ ಕಡೆ ಬರ್ತೀವಿ. IRMS is equals to I naught by root 2. IRMS ಕ್ಯಾಲ್ಕುಲೇಟ್ ಮಾಡಕ್ ಮುಂದೂ ಬೇರೆ ಮೆಥಡ್ ಬರ್ತಾವ, ಮುಂದಿನ ಕ್ವಶನ್ಸ್ ಒಳಗೆ ನೋಡೋಣಂತ. ಸೊ ಈ ಫಾರ್ಮುಲಾ ಕಡೆ ನೀವು ಫೋಕಸ್ ಮಾಡಲಿ ಅಂತೇಳಿ ಇದು ಕ್ವಶನ್ ಈಗ ಸಾಲ್ವ್ ಮಾಡಿಸಿದ್ವಿ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಜಸ್ಟ್ ಅ ಮಿನಿಟ್. ಓಕೆ, ಸೊ ಮೂವಿಂಗ್ ಆನ್ ಟು ದ ಸೆಕೆಂಡ್ ಕ್ವಶನ್. ಕ್ವಶನ್ ಒಂದ್ಸರ್ತಿ ನಾನು ಓದ್ತೀನಿ ಏನೈತೆ ಅಂತ ಹೇಳಿ. ಇಲ್ಲಿ ಗಿವನ್ ಅಂಡ್ ಟೂ ಕ್ಯಾಲ್ಕುಲೇಟ್ ವ್ಯಾಲ್ಯೂಸ್ ನಾನು ಆಲ್ರೆಡಿ ಬರ್ದಿನಿಲ್ಲ. ಅ ಕಾಯಿಲ್ ಹ್ಯಾವಿಂಗ್ ಅನ್ ಇಂಡಕ್ಟನ್ಸ್ ಆಫ್ 2 Henry and resistance of 10 ohm is connected to a 220 volt 50 hertz AC supply. Calculate and values on this here. First of all, ನೀವು ಒಂದೇನು ಫೋಕಸ್ ಮಾಡ್ಬೇಕಂದ್ರೆ ದಿಸ್ ಈಸ್ ನಾಟ್ LCR ಸರ್ಕಿಟ್ ಬಿಕಾಸ್ ಕೆಪಾಸಿಟೆನ್ಸ್ ಇಲ್ಲಿ ಆಬ್ಸೆಂಟ್ ಐತಿ. ದಿಸ್ ಈಸ್ ನಾಟ್ LCR ಸರ್ಕಿಟ್, ದಿಸ್ ಈಸ್ LR ಸರ್ಕಿಟ್. ಕೆಪಾಸಿಟೆನ್ಸ್ ಇಸ್ ಮಿಸ್ಸಿಂಗ್. ಎಲ್ ಮತ್ತು ಆರ್ ಅಷ್ಟ ಕೊಟ್ಟಾರ. ವೋಲ್ಟೇಜ್ ವ್ಯಾಲ್ಯೂ ಕೊಟ್ಟಾರ. ಅಂದ್ರೆ ಇದು ಯಾವ ರೀತಿ ಬರ್ತೈತಿ ಅಂದ್ರೆ ಈ ರೀತಿ ನೋಡ್ರಿ. ಒಂದು ಇಂಡಕ್ಟರ್, ಒಂದು ರೆಸಿಸ್ಟರ್, ದೇ ಆರ್ ಕನೆಕ್ಟೆಡ್ ಟು ಒನ್ AC ಸೋರ್ಸ್. ಇದು 2 Henry ಐತಿ and this is 10 ohm which is connected to 220 volt, 50 hertz AC supply. ಮುಂದೆ ಅವ್ರು ಕೇಳಿದ್ದೇನು ನಮಗಂದ್ರೆ ಟು ಕ್ಯಾಲ್ಕುಲೇಟ್ ಏನೇನೈತಿ, ಕ್ಯಾಲ್ಕುಲೇಟ್ ಇಂಪಿಡೆನ್ಸ್ ಆಫ್ ದ ಸರ್ಕಿಟ್ Z. ಸೊ ನೀವು ಥಿಯರಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರಿ ಅಂದ್ರೆ ಇಂಪಿಡೆನ್ಸ್ ಅನ್ನೋದು LCR ಸರ್ಕಿಟ್ ನೊಳಗೆ ಅಷ್ಟೇ ಬರ್ತೈತಲ್ಲ, LCR ಸರ್ಕಿಟ್ ಒಳಗೆ ಬರುತ್ತಲ್ಲ ಇಂಪಿಡೆನ್ಸ್. ಇಲ್ಲಿ ಸಿ ಇಲ್ಲೇ ಇಲ್ಲ. ಸೊ ಬಟ್ ಸ್ಟಿಲ್ ಇಂಪಿಡೆನ್ಸ್ ಅಂತಾರೆ. ಇವೆರಡು ಸೇರಿ ಏನ್ ರೆಸಿಸ್ಟೆನ್ಸ್ ಆಫರ್ ಮಾಡ್ತಾವಲ್ಲ, ಇಂಡಕ್ಟರು ಮತ್ತು ರೆಸಿಸ್ಟರ್, ಈ ಆಲ್ಟರ್ನೇಟಿವ್ ಕರೆಂಟಿಗೆ ಅದಕ್ಕೂ ಇಂಪಿಡೆನ್ಸ್ ಅಂತ ಕರೀತಾರೆ. ಕೆಪಾಸಿಟೆನ್ಸ್ ಇರಬೇಕಂತಿಲ್ಲ. ಸಮಟೈಮ್ಸ್ CR ಸರ್ಕಿಟ್ ಇರ್ತೈತಿ, ಇಂಡಕ್ಟರ್ ಇರಂಗಿಲ್ಲ, ಕೆಪಾಸಿಟೆನ್ಸ್ ಅಂಡ್ ರೆಸಿಸ್ಟರ್ ಇರ್ತಾವ. ಕ್ಯಾಲ್ಕುಲೇಟ್ ಇಂಪಿಡೆನ್ಸ್ ಕರೆಂಟ್. ಓಕೆ, ಕ್ಯಾಲ್ಕುಲೇಟ್ A ಇಂಪಿಡೆನ್ಸ್ ಆಫ್ ದ ಸರ್ಕಿಟ್, B ಕರೆಂಟ್ ಇನ್ ದ ಸರ್ಕಿಟ್ ಅಂತ ಕೇಳ್ಯಾರ. ಸೆಕೆಂಡ್ ಒಂದ್ ನಮಗಲ್ಲಿ ಡೌಟ್ ಬರ್ಬೇಕು. ಕರೆಂಟ್ ಇನ್ ದ ಸರ್ಕಿಟ್ ಅಂತ ಕೇಳಿದ್ರೆ ಆರ್ ದೇ ಆಸ್ಕಿಂಗ್ ಇನ್ಸ್ಟಂಟೇನಿಯಸ್ ಕರೆಂಟ್, ಮೀನ್ ವ್ಯಾಲ್ಯೂ ಆಫ್ ಕರೆಂಟ್, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್, RMS ವ್ಯಾಲ್ಯೂ ಆಫ್ ಕರೆಂಟ್? ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿಥಿಂಗ್. ಅವರು ಕ್ಯಾಲ್ಕುಲೇಟ್ ದ ಕರೆಂಟ್ ಇನ್ ದ ಸರ್ಕಿಟ್ ಅಂದಾರ. ಯಾವಾಗ ಬರೇ ಕರೆಂಟ್ ಅಂತಾರ ನೋಡ್ರಿ, ಯಾವ ಟೈಪ್ ಆಫ್ ಕರೆಂಟ್ ಅಂತ ಅವ್ರು ಮೆನ್ಷನ್ ಮಾಡಂಗಿಲ್ಲ, ಅದನ್ನ ನಾವು RMS ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೋಬೇಕು. ಓಕೆ, ದೇ ಆರ್ ಆಸ್ಕಿಂಗ್ RMS ಅಂತ. ಇಫ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ವಿಚ್ ಕೈಂಡ್ ಆಫ್ ಕರೆಂಟ್, ದೆನ್ ಅಸ್ಯೂಮ್ ಮಾಡೋ ಅವಶ್ಯಕತೆ ಅಲ್ಲ. ಇಟ್ ಇಸ್ ಡೆಫಿನೆಟ್ಲಿ RMS ಹಂಗೆ ಕೇಳ್ತಾರೆ. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ ಕೇಳ್ತಾರ cos 5 ಅಂಡ್ ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಕೇಳ್ಯಾರ, ದಟ್ ಈಸ್ 5. ಸೊ ಇದು ಕ್ಯಾಲ್ಕುಲೇಷನ್ ಮಾಡಕ್ ಸ್ಟಾರ್ಟ್ ಮಾಡೋಣ ನಾವೀಗ. ಸೊ ಫಸ್ಟ್ ಥಿಂಗ್ ಇಸ್ ಇಂಪಿಡೆನ್ಸ್. ಸೊ ವಿ ಹ್ಯಾವ್ ಇಂಪಿಡೆನ್ಸ್ ಫಾರ್ಮುಲಾ ಹೇಳ್ರಿ. Z is equals to root of R square plus XC minus XL whole square is actually the formula of impedance. But here XC is 0 because capacitor is absent, and XL ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ದಿಸ್ ಇಸ್ ನಾಟ್ XL, ಅವ್ರು ಕೊಟ್ಟಿದ್ದು L, ಇದು XL ನಾವು ಕ್ಯಾಲ್ಕುಲೇಟ್ ಮಾಡಬೇಕು. R ಡೈರೆಕ್ಟ್ಲಿ ವ್ಯಾಲ್ಯೂ ಐತಿ, R is 10 ohm. ಸೊ XL ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? 2 pi nu L. ಇದು ಫಾರ್ಮುಲಾ ನಿಮ್ಗೆ ಗೊತ್ತಿದ್ದು ಅನ್ಕೊಂಡಿನ. ಸೊ ದಟ್ ಈಸ್ ಈಕ್ವಲ್ಸ್ ಟು 2 ಇಂಟು ನೀವು 3.142 ಅಂತ ಹಾಕ್ಬೇಕಲ್ಲೇ, ಮಲ್ಟಿಪ್ಲೈಡ್ ಬೈ ಫ್ರೀಕ್ವೆನ್ಸಿ ಆಫ್ ದಿ AC ಸರ್ಕಿಟ್. AC ಸಪ್ಲೈ ಇಸ್ 50 hertz ಅಂತ ಅವ್ರು ಕೊಟ್ಟಾರ. ಇಂಟು 50 ಇಂಟು 2, ವಾಟ್ ಈಸ್ 2 Henry ಅಂತ ಕೊಟ್ಟಾರ. ಅದನ್ನ ವ್ಯಾಲ್ಯೂ ನಾವು ಹಾಕ್ತೀವಿ. ಸೊ therefore XL is equals to 50 2s are 100, 100 2s are 200, 200 into 3.142 is 628 approximately 628 ohm. ಈ ವ್ಯಾಲ್ಯೂನ
ಝೆಡ್ ನೊಳಗೆ ಹಾಕ್ಬೇಕು. ಈಗ ನಾವು ಬರೀ ಎಕ್ಸೆಲ್ ಕ್ಯಾಲ್ಕ್ ಮಾಡಿವಿ, ಅವ್ರು ನಮಗೆ ಝೆಡ್ ಕೇಳಾರ. ಎಕ್ಸೆಲ್ ಇಸ್ ನಾಟ್ ದ ಫೈನಲ್ ಆನ್ಸರ್, ಝೆಡ್ ಕೇಳಾರಲ್ಲ. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕಿರಲ್ಲ. ಸೊ ದೇರ್ ಫಾರ್ ಝೆಡ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ ಆರ್ ಈಸ್ 10 ಸ್ಕ್ವೇರ್ ಪ್ಲಸ್ ಇದೇನು ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡಿದ್ರಲ್ಲ XL 628 ಸ್ಕ್ವೇರ್. ಸೊ ಇದನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿ ಸ್ಕ್ವೇರ್ ರೂಟ್ ತಗೊಂಡಾಗ 636.2 ಅಂತ ವ್ಯಾಲ್ಯೂ ಕೊಟ್ಟಾರ. 636.2 ಓಮ್ ಇಸ್ ದ ಫಸ್ಟ್ ಆನ್ಸರ್, ದಟ್ ಈಸ್ ಇಂಪಿಡೆನ್ಸ್. ಲೈಕ್ ಈ ಕ್ವಶನ್ ಒಳಗೆ 4 ವ್ಯಾಲ್ಯೂಸ್ ಕೇಳಾರ ನೋಡ್ರಿ. ಜನರಲಿ ಫೈನಲ್ ಎಕ್ಸಾಮ್ ಒಳಗೆ 5 ವ್ಯಾಲ್ಯೂಸ್ ಕೇಳ್ತಾರ, ಪ್ರತಿಯೊಂದಕ್ಕೆ ಒಂದೊಂದು ಮಾರ್ಕ್ಸ್ ಇರ್ತದೆ. ಸೊ ಇಂಪಿಡೆನ್ಸ್ ಇಸ್ 636.2 ಓಮ್. ನೆಕ್ಸ್ಟ್ IRMS ಕೇಳ. ಸೊ IRMS ನಾವು ಪ್ರೀವಿಯಸ್ ಕ್ವಶನ್ ಒಳಗೆ IRMS ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, I0 ಡಿವೈಡೆಡ್ ಬೈ √2 ಮಾಡಿದ್ವಿ, ಹೌದಲ್ರಿ? ಅಂದ್ರೆ ಪೀಕ್ ವ್ಯಾಲ್ಯೂ ಡಿವೈಡೆಡ್ ಬೈ √2. ದೇರ್ ಇಸ್ ಒನ್ ಮೋರ್ ಮೆಥಡ್. ಇಲ್ಲಿ ನಾವು ಪೀಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂಡ ಅವಶ್ಯಕತೆ ಇಲ್ಲ. ಏನ್ ಮಾಡೋದು ಗೊತ್ತ, IRMS is equal to VRMS divided by Z. Ohm's law. V is equals to IR. I is equals to V by R. So RMS value of current ಬೇಕಂದ್ರೆ RMS value of voltage divided by, ಇಲ್ಲಿ ರೆಸಿಸ್ಟೆನ್ಸ್ ಒಂದೇ ಇಲ್ಲ, ಎರಡು ಸೇರ್ ರೆಸಿಸ್ಟೆನ್ಸ್ ಆಫರ್ ಮಾಡತ್ತವ, ಅದಕ್ಕೆ Z. VRMS ಹೆಂಗ್ ಸರ್ ಮತ್ತೆ ಕ್ಯಾಲ್ಕ್ ಮಾಡೋದು, ಕೊಟ್ಟರೆ ಅವರು 220 ವೋಲ್ಟ್. ದೀಸ್ ಟು ಆರ್ ಕನೆಕ್ಟೆಡ್ ಟು 220 ವೋಲ್ಟ್ AC ಸಪ್ಲೈ ಅಂತ ಕೊಟ್ಟರೆ ಇದೇನು ವ್ಯಾಲ್ಯೂ ಕೊಟ್ಟತ್ತಲ್ಲ ಅದು VRMS ವ್ಯಾಲ್ಯೂ ಅದು. ಸೊ 220 ಡಿವೈಡೆಡ್ ಬೈ Z. ನಾವು ಈಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ 636.2. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ದ ವ್ಯಾಲ್ಯೂ ಆಫ್ IRMS ಈಸ್ 0.346 ಆಂಪಿಯರ್. ಓಕೆ, ಸೊ ಸೆಕೆಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ವಿ ನಾವು. ನೆಕ್ಸ್ಟ್ ಕೇಳ್ಯಾರ ಪವರ್ ಫ್ಯಾಕ್ಟರ್, ಥರ್ಡ್ ಒನ್. ಸೊ ಫಸ್ಟ್ ಒನ್ ಈಸ್ ಇಂಪಿಡೆನ್ಸ್, ಸೆಕೆಂಡ್ ಒನ್ ಈಸ್ IRMS, ಥರ್ಡ್ ಈಸ್ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಕ there are two ways. If you already know the phi value, what is phi here? Phi is the phase difference between current and voltage in this circuit. But adana avaru calculate madant kelar namage innu right now we do not have the value of phi. But nimage gottidre ನಾವು theory ಒಳಗೆ ಡಿಸ್ಕಸ್ ಮಾಡಿದ್ವಿ impedance triangle ನೋಡೋಣ. Cos phi is also equal to R divided by Z. So that is equals to R, estimate value 10 divided by impedance value is 636.2. So either new calculation ಮಾಡಿದ್ರೆ power factor comes out to be 0.0157. 0.0157 is power factor value. ಇವೆರಡಕ್ಕೂ ಯೂನಿಟ್ ಇತ್ತು. ಇಂಪಿಡೆನ್ಸ್ ಗೆ ಓಮ್, ಆಬ್ವಿಯಸ್ಲಿ ಕರೆಂಟ್ ಗೆ ಆಂಪಿಯರ್. ಪವರ್ ಫ್ಯಾಕ್ಟರ್ ಹ್ಯಾಸ್ ನೋ ಯೂನಿಟ್. ಇದಕ್ಕೆ ಆರ್ ಯೂನಿಟ್ ಏನು ಓಮ್, ಇಂಪಿಡೆನ್ಸ್ ಯೂನಿಟ್ ಏನು ಓಮ್, ಎರಡು ಕ್ಯಾನ್ಸಲ್ ಆಗ್ತಾವ. ಸೊ ಲಾಸ್ಟ್ ಇನ್ನೊಂದು ಕೇಳಿದ್ರೆ ಫೈ ವ್ಯಾಲ್ಯೂ ಇಲ್ಲ ನೀವು ಮಾಡ್ಬೋದು ಅದನ್ನ. ಕಾಸ್ ಫೈ ಇಸ್ ಈಕ್ವಲ್ ಟು 0.0157 ಅಂದ್ರೆ ಫೈ ಇಸ್ ಈಕ್ವಲ್ಸ್ ಟು ಅಂತ ತಗೊಂಡ್ರೆ ಅದು ಕಾಸ್ ಆ ಕಡೆ ಹೋಗ್ತೈತಿ. ಕಾಸ್ ಇನ್ವರ್ಸ್ ಆಫ್ 0.0157 ನೀವು ಲಾಗ್ ಬುಕ್ ಅಂತ ಯೂಸ್ ಮಾಡ್ತಿರಲ್ಲ, ನ್ಯಾಚುರಲ್ ಸೈನ್ಸ್, ಕೋಸೈನ್ಸ್, ಅದರೊಳಗೆ ಫೈ ವ್ಯಾಲ್ಯೂ ಕಾಸ್ ಇನ್ವರ್ಸ್ ಆಫ್ ದಿಸ್ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನೀವು ಅದನ್ನ ಆಮೇಲೆ ಕ್ಯಾಲ್ಕುಲೇಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ. ಸೊ ಫೈ ವ್ಯಾಲ್ಯೂ ದಟ್ ಯು ಶುಡ್ ಗೆಟ್ ಬೈ ಡೂಯಿಂಗ್ ದಟ್ is 89.1 degree. So this is the second question. ಸ್ವಲ್ಪ ಫಸ್ಟ್ ಕ್ವಶನ್ ಕಿಂತ ಲೆಂದಿ ಇತ್ತು. ಈ ಕೈಂಡ್ ಆಫ್ ಕ್ವಶನ್ ನಿಮಗೆ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡಬಹುದು ಫೈನಲ್ ಎಕ್ಸಾಮ್ ಒಳಗೆ. ಬಟ್ ಒಂದೇನು ಚೇಂಜ್ ಅಂದ್ರೆ ಇಲ್ಲೇ ಕೆಪಾಸಿಟನ್ಸ್ ಇಲ್ಲ. ಸೊ ಕೆಪಾಸಿಟನ್ಸ್ ಒಂದು ಇನ್ಕ್ಲೂಡ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಇನ್ಕ್ಲೂಡಿಂಗ್ ಕೆಪಾಸಿಟರ್ ಒಂದು ಟೈಪ್ ಆಫ್ ಕ್ವಶನ್ ನಮಗೆ ಸಾಲ್ವ್ ಮಾಡೋಣ. So here is the third question in which we have the value of, in this case, resistance and capacitance. Inductor and resistor ಕೇಳಿದ್ರು ಲಾಸ್ಟ್ ಟೈಮ್. ಈ ಸರ್ತಿ ಕೆಪಾಸಿಟರ್ ಅಂಡ್ ರೆಸಿಸ್ಟರ್ ಐತಿ. ಬಟ್ ಏನು ವ್ಯಾಲ್ಯೂಸ್ ಕೇಳಾರಲ್ಲ ಅದರೊಳಗೆ ಏನು ಇಂಪಿಡೆನ್ಸ್, ಕರೆಂಟ್ ವ್ಯಾಲ್ಯೂ, ಅದಾದ್ಮೇಲೆ ಪವರ್ ಫ್ಯಾಕ್ಟರ್, ಫೇಸ್ ಡಿಫರೆನ್ಸ್ ಕೇಳಿದ್ರ. ಇಲ್ಲಿ ಬೇರೆ ಟೈಪ್ ಕೇಳಾರ. ಸೊ ಕ್ವಶನ್ ಏನೈತಿ ಅಂತ ಒಂದ್ಸರ್ತಿ ನೋಡೋಣ. 80 ohm resistor and 20 microfarad capacitor are connected in series with an AC source of 220 volt at 50 Hz. Calculate the potential difference across each of them. ಇವೆರಡು ನೋಡು ಅಂದ್ರೆ ಇದ್ರದ್ದು ಪೊಟೆನ್ಷಿಯಲ್ ಡಿಫರೆನ್ಸ್ ಕೇಳಾರ. ಈಗ ಲೈಕ್ ಇವೆರಡನ್ನು ನಾವು ಇದ್ರೊಳಗ ಆತ LCR ಸರ್ಕ್ಯೂಟ್ ನೊಳಗರ ಆತ ಸೀರೀಸ್ ನೊಳಗ ಕನೆಕ್ಟ್ ಮಾಡಿದ್ದಕ್ಕೆ ಏನ್ ಸೇಮ್ ಇರ್ತೈತೆ ಎಲ್ಲ ಕಡೆ ಕರೆಂಟ್.
ಕರೆಂಟ್ ಸೇಮ್ ಇರುತ್ತೆ, ಸೀರೀಸ್ ಒಳಗೆ ಕನೆಕ್ಟ್ ಮಾಡಿದ್ದಕ್ಕೆ ಏನು ಬೇರೆ ಬೇರೆ ಇರುತ್ತೆ ಪೊಟೆನ್ಷಿಯಲ್, ಲೈಕ್ ಇಲ್ಲಿ V1 ಕೆಪಾಸಿಟರ್ಗೆ ಪೊಟೆನ್ಷಿಯಲ್, V1 ರೆಸಿಸ್ಟರ್ಗೆ V2. ಅದ್ರ ಬಗ್ಗೆ ನಾ ಹಿಂಗೆ ಅಂತೀನಿ, ಈಗ ಕೆಪಾಸಿಟರ್ನೊಳಗೆ ಕೆಪಾಸಿಟೆನ್ಸ್ VC, ರೆಸಿಸ್ಟರ್ನೊಳಗೆ ಪೊಟೆನ್ಷಿಯಲ್ ಇಲ್ಲಿ VC, ಇಲ್ಲಿ ಪೊಟೆನ್ಷಿಯಲ್ VR. ಆ VC ಮತ್ತು VR ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಿ? ಇದಕ್ಕೆ ಇಲ್ಲಿ ವೋಲ್ಟೇಜ್ ಬೇಕಂದ್ರೆ ಓಮ್ಸ್ ಲಾ ಪ್ರಕಾರ ವೋಲ್ಟೇಜ್ ಡ್ರಾಪ್ ಅಥವಾ ವೋಲ್ಟೇಜ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಇದೆಷ್ಟೈತಿ ರೆಸಿಸ್ಟೆನ್ಸ್? 80 ಓಮ್. ಇಫ್ ಯು ಕ್ಯಾನ್ ಸಮ್ ಹೌ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಕರೆಂಟ್ ಹಿಯರ್, ಈ ಸರ್ಕ್ಯೂಟ್ ಒಳಗೆ ಕರೆಂಟ್ ಎಷ್ಟೈತಿ ಅಂತ ಗೊತ್ತಾಗ್ಬಿಡ್ತಾರೆ. ದಟ್ ಕರೆಂಟ್ ಮಲ್ಟಿಪ್ಲೈಡ್ ಬೈ ಇದ್ರದ್ದು ರೆಸಿಸ್ಟೆನ್ಸ್ ಮಾಡಿಬಿಟ್ರೆ ಇಲ್ಲಿ ಪೊಟೆನ್ಷಿಯಲ್ ಗೊತ್ತಾಗುತ್ತೆ. ಪೊಟೆನ್ಷಿಯಲ್ ಇಸ್ ಈಕ್ವಲ್ ಟು ಕರೆಂಟ್ ಇಂಟು ರೆಸಿಸ್ಟೆನ್ಸ್. ಸಿಮಿಲರ್ಲಿ ಇದ ಕರೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೀರೀಸ್ ಇಲ್ಲ, ಎರಡು ಕಡೆ ಕರೆಂಟ್ ಸೇಮ್ ಇರ್ತೈತಿ. ಇದ್ರದ್ದು ರೆಸಿಸ್ಟೆನ್ಸ್ ಇರುತ್ತೆ ನೋಡ್ರಿ, ಕೆಪಾಸಿಟರ್ ಇರುತ್ತೆ, which we actually do not call it as resistance, we call it as reactance, capacitive reactance, XC. ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಮಲ್ಟಿಪ್ಲೈಡ್ ಬೈ ಕರೆಂಟ್ ಮಾಡಿದ್ರೆ ಆಯ್ತು. ಸೊ ಫಸ್ಟ್ ಆಫ್ ಆಲ್ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ, ಅವ್ರ ವ್ಯಾಲ್ಯೂಸ್ ಒಳಗೆ ಕರೆಂಟ್ ಕೊಟ್ಟಿಲ್ಲ. ಸೊ ಲೆಟ್ ಅಸ್ ಫಸ್ಟ್ ಕ್ಯಾಲ್ಕುಲೇಟ್ ಕರೆಂಟ್ ಅಂಡ್ ದೆನ್ ದ ರಿಮೈನಿಂಗ್ ವ್ಯಾಲ್ಯೂಸ್. ಸೊ ಕರೆಂಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಈ ಒಂದೇ ಮಾತು, ಕರೆಂಟ್ ಅಂದ ತಕ್ಷಣ ನಾನು ನಿಮ್ಗೆ ಹೇಳಿದ್ದೆ, ವೆನ್ ಇಟ್ ಕಮ್ಸ್ ಟು ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್, ಕರೆಂಟ್ ಒಳಗೆ ವೆರೈಟಿ ಇರ್ತಾವೆ. ಯಾವುದು ಇನ್ಸ್ಟಾಂಟೇನಿಯಸ್ ವ್ಯಾಲ್ಯೂ, ಪೀಕ್ ವ್ಯಾಲ್ಯೂ, RMS ವ್ಯಾಲ್ಯೂ, ಇದೆಲ್ಲ. ಅವ್ರು ಯಾವುದು ಟೈಪ್ ಆಫ್ ಕರೆಂಟ್ ಬಗ್ಗೆ ಮೆನ್ಷನ್ ಮಾಡಿರಂಗಿಲ್ಲ ಅಂದ್ರೆ ದಟ್ ಈಸ್ IRMS. ಸೊ ವಿ ಹ್ಯಾವ್ ದ ವ್ಯಾಲ್ಯೂ ಆಫ್ VRMS, ವಿ ಕ್ಯಾನ್ ಡೆಫಿನೆಟ್ಲಿ ಕ್ಯಾಲ್ಕುಲೇಟ್ IRMS. ನಮಗೆ ಕರೆಂಟ್ ಬೇಕಿಗಿಲ್ಲ, ಪೊಟೆನ್ಷಿಯಲ್ ಡ್ರಾಪ್ಸ್ ಬೇಕಂದ್ರೆ. ಸೊ ದೇರ್ ಫೋರ್ IRMS is equals to, what I can do is VRMS divided by Z. What is VRMS? 220 volt divided by what is impedance. ಇವೆರಡು ಸೇರಿ ಎಷ್ಟು ಅಪೋಸಿಷನ್ ಆಫರ್ ಮಾಡ್ತಾವ ವಿ ಡೋಂಟ್ ನೋ. ಇಂಪಿಡೆನ್ಸ್ ಹಂಗಾರೆ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತದೆ. ಸೊ ದೇರ್ ಫೋರ್ ಇಂಪಿಡೆನ್ಸ್ ಇಸ್ ಈಕ್ವಲ್ಸ್ ಟು ರೂಟ್ ಆಫ್, ಫಾರ್ಮುಲಾ ಏನೈತಿ, R² ಪ್ಲಸ್ XC ಮೈನಸ್ XL ಹೋಲ್ ಸ್ಕ್ವೇರ್. ಇಲ್ಲೇ XL ಇಲ್ಲೇ ಇಲ್ಲ, ಸೊ ಅದಕ್ಕೆ ನಾನು ಏನು ಬರೀತೀನಿ, XC ಮೈನಸ್ ಬರಂಗಿಲ್ಲ, ಅದು XC ಹೋಲ್ ಸ್ಕ್ವೇರ್. ಇದ್ರ ಪ್ರೀವಿಯಸ್ ಕ್ವಶನ್ ಒಳಗೆ XC ಇದ್ದಿದ್ದೇ ಇಲ್ಲ, ಅವಾಗ ಹೆಂಗಿರ್ತದೆ, ರೂಟ್ ಆಫ್ R² ಪ್ಲಸ್ XL ಹೋಲ್ ಸ್ಕ್ವೇರ್. XC ವಾಸ್ ಈಕ್ವಲ್ ಟು 0 ಮೈನಸ್ XL ಅಷ್ಟೇ ಉಳಿತೈತಿ, ಹೋಲ್ ಸ್ಕ್ವೇರ್ ಮಾಡಿದ್ರೆ XL ಸ್ಕ್ವೇರ್ ಆಗುತ್ತೆ. ಇಲ್ಲಿ ಬರೀ XC ಸ್ಕ್ವೇರ್ ಐತಿ. ಸೊ ಇದಕ್ಕೆ ಮತ್ತೆ ನಾ ಇಕ್ವೇಶನ್ 2 ಅನ್ಬೇಕು, ಬಿಕಾಸ್ ವಿ ಡೋ ನಾಟ್ ಹ್ಯಾವ್ ದ ವ್ಯಾಲ್ಯೂ ಆಫ್ XC. ಸೊ ಹಂಗಾರೆ XC ಕ್ಯಾಲ್ಕುಲೇಟ್ ಮಾಡ್ರಿ. ದೇರ್ಫೋರ್ XC is equals to 1/2 pi nu c is the formula. ಹೌದ್ರಿ? ದಟ್ ಇಸ್ ಈಕ್ವಲ್ಸ್ ಟು, ನಾನು ಹೇಳಿದ್ದೆ ಕ್ಯಾಟ್ ಅಂದ್ರೆ ಕೆಳಗೆ ಬರ್ತೈತಿ, XL ಒಳಗೆ L ಅಂದ್ರೆ ಲಯನ್ ಮೇಲೆ ಅಂತ ಹೇಳಿ ಹೇಳಿತ್ತು. ಸೊ 1 divided by 2 into 3.142. Once again frequency is given 50 hertz multiplied by 20 microfarad, micro 10 raised to minus 6. ಸೊ ಇದನ್ನ ಮ್ಯಾಲೆ ತೊಗೊಂಡು 10 raised to plus 6 ಮಾಡ್ಕೋಬಹುದು ಆಮೇಲೆ. ಸೊ ಉಳಿದೆಲ್ಲ ನೀವು ಪ್ರಾಪರ್ ಕ್ಯಾಲ್ಕುಲೇಷನ್ ಮಾಡಿದ್ರೆ XC ವ್ಯಾಲ್ಯೂ that you should get is 159.2 ohm. 159.2 ohm is XC. So if you substitute that value XC here and do the calculation, root of R is 80 square plus 159.2 whole square, ನೀವು ಮಾಡಿದ್ರೆ impedance should come directly, ನಾವು ವ್ಯಾಲ್ಯೂ ಬರ್ದಿರ್ತೀನಿ 178.2 ohm. Okay, 178.2 ohm is impedance. So ಹಂಗಾರೆ IRMS ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ substituting that, IRMS is equals to 220 divided by Z value ನಾನು 178.2 ಹಾಕಿ ಡೈರೆಕ್ಟ್ ವ್ಯಾಲ್ಯೂ ಹೇಳ್ತೀನಿ ನಿಮ್ಗೆ. ಸೊ ದಟ್ ಶುಡ್ ಬಿ 1.235 ಆಂಪಿಯರ್. ಅಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ನಾನು ಮಾಡಕತ್ತಿಲ್ಲ, ಒಂದು ಅದನ್ನ ನೀವು ಮಾಡ್ಬೇಕು ಅಂತ ಅನ್ನೋ ಇಂಟೆನ್ಷನ್, ಎರಡನೇದ್ದು ಇಲ್ಲಿ ಸ್ಪೇಸ್ ಇಲ್ಲ ಅದಕ್ಕೆ ರೈಟ್ ನಾವು. ಸೊ IRMS is equal to 1.235 ampere. ನಮಗೆ ಬೇಕಾಗಿದ್ದೇನು, ಪೊಟೆನ್ಷಿಯಲ್ ಡ್ರಾಪ್ಸ್ ಅಕ್ರಾಸ್ ದ ರೆಸಿಸ್ಟೆನ್ಸ್ ಅಂಡ್ ದ ಕೆಪಾಸಿಟೆನ್ಸ್. So therefore, if you would like to calculate VR, that is equals to IRMS into ಅಲ್ಲಿ resistance. ಅಂದ್ರೆ ಇಲ್ಲಿ ಪೊಟೆನ್ಷಿಯಲ್ ಡ್ರಾಪ್ ಬೇಕಂದ್ರೆ IRMS ಎಷ್ಟೈತಿ 1.235 multiplied by ಇದರದ resistance ಎಷ್ಟೈತಿ 80. So that 1.235 multiplied by 80 will give you 98.8 volt. Similarly, VC ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ IRMS into VC under capacitance with the resistance ಎಷ್ಟೈತೆ XC, that is reactance, which is 159.2. ಅದನ್ನ multiplied by 1.235 ನೀವು ಮಾಡಿದ್ರೆ that comes out as 1
96.6 volt. So hopefully you understood the third one. ಸ್ವಲ್ಪ ಪ್ಯಾಟರ್ನ್ ಬೇರೆ ಐತಿ ಈಗ ಸೆಕೆಂಡ್ ಕಂಪ್ಯಾರಿಸನ್ ಮಾಡಿದ್ರೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಈಗ. Okay, next fourth question is directly based on LCR circuit. ಅದರೊಳಗೆ ಸ್ವಲ್ಪ ಸಿಂಪಲ್ ಕೈಂಡ್ ಕ್ವಶನ್ ಇದೆ. ಒಂದು ಸರ್ತಿ ಓದ್ತೀನಿ ಏನು ಕ್ವಶನ್ ಇದೆ ಅಂತೇಳಿ. An alternating EMF of 220 volt, 50 hertz is applied to a circuit having resistance of 200 ohm, inductance of 4 Henry and capacitance of 2 microfarad in series. Definitely ಮೂರು ಸೀರೀಸ್ ಕರೆಕ್ಟ್ ಮಾಡಿರ್ತಾರೆ. ಓಕೆ, L, C and R. So ಇದು ಐತಿ 220 volt, 50 hertz frequency. Inductance 4 Henry, is 2 microfarad, and the resistance is 200 ohm. Calculate the impedance of the circuit and maximum current in the circuit. Sorry, IRMS ಅಂತ ಬರ್ದಿದ್ದಾನೆ. Maximum current, that is I naught, peak value of current ಕೇಳಾಗುತ್ತೆ. ಸೊ ಹೆಂಗೆ ಮಾಡ್ಬೋದು ಇದನ್ನ? ಸಿಂಪಲ್ ಐತಿ. ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ ಫಸ್ಟಿಗೆ. ಸೊ ಇಂಪಿಡೆನ್ಸ್ ಅಂದ್ರೆ Z is equals to root of ಅಂತ ಹೇಳಿ root of R square plus XC minus XL whole square. ಸೊ R ಎಷ್ಟು ವ್ಯಾಲ್ಯೂ ಕೊಟ್ಟಾರ್ರಿ? 200. ಸೊ ಅದನ್ನ ಹಾಕಿ ಸ್ಕ್ವೇರ್ ಮಾಡ್ತೀವಿ. XC ಎಷ್ಟು ಕೊಟ್ಟಾರ ಅಂತ ಹೇಳಿ ಈ ವ್ಯಾಲ್ಯೂ ತಗೊಂಡು ಹೋಗಿ ಸ್ಕ್ವೇರ್ ಮಾಡಬಾರ್ದು. ಇದು C, ಇದು ಕೆಪಾಸಿಟೆನ್ಸ್, ಇದು XC. ಸಿಮಿಲರ್ಲಿ ಇಲ್ಲಿ ಕೊಟ್ಟಿದ್ದು ಎಲ್ಲು, ಇದಿರೋದು XL. ಸೊ ಒಂದು ಕೆಲಸ ಮಾಡ್ಬೋದು ನೀವು ಬೇಕಂದ್ರೆ, Z is equals to root of R ಜಗದೊಳಗೆ 200 ಸ್ಕ್ವೇರ್ ಅಂತ ಬರ್ಕೊಂಡು ಪ್ಲಸ್ XC ಜಗದಾಗ ಇಲ್ಲೇ ಫಾರ್ಮುಲಾ ಹಚ್ಚಿ 2 pi ನ್ಯೂ ಸಿ ಮೈನಸ್ ಇದು ಜಗದಾಗ 2 pi ನ್ಯೂ L ಅಂತ ಹಾಕಿ ಮೈನಸ್ ಮಾಡಿ ಸ್ಕ್ವೇರ್ ಮಾಡ್ರಿ. ಅಥವಾ ಇದು ನಿಮ್ಗೆ ಕಾಂಪ್ಲಿಕೇಟೆಡ್ ಆಗ್ತೈತಿ, ನನಗೆ ಕನ್ಫ್ಯೂಷನ್ ಆಗ್ತೈತಿ ಅಂದ್ರೆ ಯು ಕ್ಯಾನ್ ಸಪರೇಟ್ಲಿ ಕ್ಯಾಲ್ಕುಲೇಟ್ XC and XL. Okay, XC is 1 by 2 pi nu c. Na calculation ಮಾಡಂಗಿಲ್ಲ, ಡೆಫಿನೆಟ್ಲಿ ಇದೆ. 1 by 2 into 3.142 frequency is again 50 hertz multiplied by capacitance is 2 microfarad 10 raised to minus 6 ಹಾಕೋಬೇಕು. ಅದೊಂದು ವ್ಯಾಲ್ಯೂ ಬರ್ತೈತಿ, so and so ohm ಅಂತ ಹೇಳಿ. So XL is 2 pi nu L. Similarly 2 into 3.142 into 50 into L value is 4 Henry. ಅದೊಂದು ಕ್ಯಾಲ್ಕುಲೇಷನ್ ಬರುತ್ತೆ. ಎರಡು ವ್ಯಾಲ್ಯೂ ಇಲ್ಲಿ ಹಾಕಿ ಯಾವುದರ ದೊಡ್ಡದು ಬರಲಿ ಮೈನಸ್ ಆಗಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ ನಿಮ್ಗೆ ಇಂಪಿಡೆನ್ಸ್ ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇಂಪಿಡೆನ್ಸ್ ವ್ಯಾಲ್ಯೂ ಶುಡ್ ಕಮ್ ಔಟ್ ಆಸ್ 390.1 ohm and peak value of current ಕೇಳ. How to calculate peak value of current? IRMS ಕೇಳಿದ್ರಲ್ಲ ಪ್ರೀವಿಯಸ್ ಕ್ವಶನ್ಸ್. ಈಗ ನಮಗೆ ಗೊತ್ತು ಏನ್ ಫಾರ್ಮುಲಾ ಅಂದ್ರೆ, ಈಗ ನೋಡ್ರಿ, IRMS is equals to I naught by root 2 ಅಂದ್ರೆ I naught is equals to ಏನಾತ? IRMS into root 2. ಹೌದಲ್ರಿ? ಯಾಕೆ ನಾ ಹಿಂಗೆ ಹೇಳಾಗತ್ತೀನಿ ಅಂದ್ರೆ ಇಲ್ಲಿ ನಮಗೆ IRMS ಕ್ಯಾಲ್ಕುಲೇಟ್ ಮಾಡೋದು ಈಸಿ. ಸೊ I naught is equals to IRMS into root 2 ಅಂದ್ರೆ ಫಸ್ಟ್ IRMS ಕ್ಯಾಲ್ಕುಲೇಟ್ ಮಾಡ್ಕೋರಿಲ್ಲ. ಹೆಂಗ? IRMS is equals to VRMS divided by Z. What is VRMS? 220 volt ಅವರ ಕೊಟ್ಟರೆ ಇನಿಷಿಯಲಿ divided by impedance. ಈಗ ಜಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀವಿ ಇಂಪಿಡೆನ್ಸ್, ದಟ್ ಈಸ್ 390.1. ಸೊ IRMS ವ್ಯಾಲ್ಯೂ ಫಸ್ಟ್ ಆಫ್ ಆಲ್ ನಿಮಗೆ 0.564 ಆಂಪಿಯರ್. ಇದು ಕಾಣಿಸಬೇಕಂತಿಲ್ಲ, ಅಕಸ್ಮಾತ್ ಕಾಣಿಸಾಕತ್ತಿಲ್ಲ ಅಂದ್ರೆ ನಡೀತೈತಿ. ಅಂಡ್ ಈ 0.564 ಆಂಪಿಯರ್ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. 0.564 into root 2. ಸೊ I naught value of ಬರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಅವರು ಕೇಳಾರೆ, which should come out as 0.795 ampere. So this is about the fourth question. LCR circuit based ಎರಡಾ ವ್ಯಾಲ್ಯೂ ಕೇಳಾರ, ಇಂಪಿಡೆನ್ಸ್ ಮತ್ತೆ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ಆಕ್ಚುಲಿ ಇಂಪಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ನಮಗೆ ಅವರು ಇಂಡೈರೆಕ್ಟ್ಲಿ XC XL ವ್ಯಾಲ್ಯೂ ಕೇಳದಂಗನ, ಬಿಕಾಸ್ ಅವು ವ್ಯಾಲ್ಯೂ ಎರಡು ವ್ಯಾಲ್ಯೂಸ್ ನಮ್ಮ ಕಡೆ ಇರಂಗಿಲ್ಲ. ಸೊ ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ದಟ್ ಮೀನ್ಸ್ ಅವ್ರು ಆಕ್ಚುಲಿ ಈ ಕ್ವಶನ್ನಾಗ ನಮಗೆ XC XL ಇಂಪಿಡೆನ್ಸ್ Z ಮತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಕೇಳಾರ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕರೆಂಟ್ ಕೇಳಾರ ಅಂದ್ರೆ IRMS ಕೇಳದಂಗ ಇರುತ್ತೆ. ಆಕ್ಚುಲಿ ಸ್ಪೀಕಿಂಗ್ ಈ ಕ್ವಶನ್ ಒಳಗೆ ಅವ್ರು ಕೇಳಿದ ಎಷ್ಟು ವ್ಯಾಲ್ಯೂಸ್ ಅಂದ್ರೆ XC XL ಇಂಪಿಡೆನ್ಸ್ IRMS ಅಂಡ್ I naught.
ಸೊ 5 ವ್ಯಾಲ್ಯೂಸ್ ಇಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ಇದು 5 ಮಾರ್ಕ್ಸ್ ಕ್ವಶನ್ ಆಗೋ ಚಾನ್ಸಸ್ ಇರ್ತಾವೆ, ಈ ರೀತಿ ಕೇಳ್ತಾರೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಒನ್, ಫಿಫ್ತ್ ಒನ್. ಓಕೆ, ಒನ್ಸ್ ಅಗೇನ್ LCR ಸರ್ಕ್ಯೂಟ್ ಬೇಸ್ಡ್ ಸ್ವಲ್ಪ ಬ್ಯಾರೆ ಟೈಪ್ ಇತ್ತು. ಮತ್ತೆ ಅಂದ್ರೆ ಏನೋ LCR ಸರ್ಕ್ಯೂಟ್ ಬೇಸ್ಡ್ ಇರ್ತಾವೆ, ಅದ್ರ ಥಿಯರಿ ನೀವು ಕರೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ, ಫಾರ್ಮುಲಾಸ್ ಎಲ್ಲ ಗೊತ್ತಿದ್ರೆ ಅಲ್ಲೇ ಹಿಂದೆ ಮುಂದೆ ಮಾಡಿರ್ತಾರೆ. ಒಂದೊಂದ್ ಕಡೆ ಒಂದಿಷ್ಟು ವ್ಯಾಲ್ಯೂಸ್ ಕೇಳ್ತಾರೆ, ಒಂದ್ ಕಡೆ ಒಂದಿಷ್ಟು ವ್ಯಾಲ್ಯೂಸ್ ಕೇಳ್ತಾರೆ. A source of alternating EMF of frequency 50 Hz. ಈ ಸರ್ತಿ ಅವರು VRMS ವ್ಯಾಲ್ಯೂ ಕೊಟ್ಟಿಲ್ಲ, 220 ವೋಲ್ಟ್ ಅಂತ ಕೊಟ್ಟಿಲ್ಲ. ಆಕ್ಚುಲಿ ಇದು ಅದರ ಅವಶ್ಯಕತೆ ಬಿಡಂಗಿಲ್ಲ ಈ ಕ್ವಶನ್ ಒಳಗೆ. ಸೊ ಫ್ರೀಕ್ವೆನ್ಸಿ 50 Hz is connected in series with a resistance of 200 ohm, an inductance of 100 millihenry, 10⁻³ ಆಗ್ತದೆ, and capacitance of 30 microfarad, 10⁻⁶. ಕ್ವಶನ್ ಏನ್ ಕೇಳಂದ್ರೆ, ಡಸ್ ದ ಕರೆಂಟ್ ಲೀಡ್ ಆರ್ ಲ್ಯಾಗ್ ದ ವೋಲ್ಟೇಜ್? ನಾ ಅದನ್ನ ಹೆಂಗ್ ಬರ್ದೀನಿ, ಹೂ ಲೀಡ್ಸ್ ಅಂತ ಬರ್ದೀನಿ. ಅಂದ್ರೆ ಇಲ್ಲಿ ಅವ್ರೇನು ಐಡೆಂಟಿಫೈ ಮಾಡಂದಾರ ನಮಗೆ, ಯಾರು ಲೀಡಿಂಗ್ ಅದಾರ, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಆರ್ ವೋಲ್ಟೇಜ್ ಲೀಡ್ಸ್ ಕರೆಂಟ್. ದಟ್ಸ್ ದ ಫಸ್ಟ್ ಕ್ವಶನ್. ಅಂಡ್ ಬೈ ವಾಟ್ ಆಂಗಲ್, ಅಂದ್ರೆ ಫೇಸ್ ಡಿಫರೆನ್ಸ್, ಹೂ ಇಸ್ ಲೀಡಿಂಗ್ ಅಂಡ್ ಬೈ ಹೌ ಮಚ್, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು. ಸೊ ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ನಾನು ಥಿಯರಿ ಡಿಸ್ಕಸ್ ಮಾಡ್ಬೇಕಾರೆ ನಿಮ್ಗೆ ಕ್ಲಾಸ್ನೊಳಗೆ ಹೇಳಿದ್ದೆ ಏನಂದ್ರ, ಇದು ನಾವು ಡೆರಿವೇಶನ್ ಮಾಡ್ಬೇಕಾರೆ ಝೆಡ್ ಫಾರ್ಮುಲಾ ಬರ್ತೈತೆ ನೋಡ್ರಿ, ಡೆರಿವೇಶನ್ ಆಫ್ LCR ಸರ್ಕ್ಯೂಟ್ ಫೇಸರ್ ಡಯಾಗ್ರಾಮ್ ಸೊಲ್ಯೂಷನ್ ನೋಡ, R² + XC - XL ಹೋಲ್ ಸ್ಕ್ವೇರ್. ಹಿಂಗೆ ಮಾಡ್ಬೇಕಾದ್ರೆ ಒಂದು ಅಸಂಪ್ಷನ್ ಮಾಡಿರ್ತೀವಿ ಅಂತ ಹೇಳಿದ್ದೆ ನಾ, XC is greater than XL ಅಂತ. ಆ ಡೆರಿವೇಶನ್ ಆಕ್ಚುಲಿ ಮ್ಯಾಟರ್ ಆಗಂಗಿಲ್ಲ. ಇದನ್ನ ಯಾಕೆ ಈಗ ಹೇಳಾಕತ್ತೀನಿ ಅಂದ್ರೆ, ಈ ಡಿಸ್ಕಷನ್ ಮಾಡ್ಬೇಕಾದ್ರೆ ನಾನು ನಿಮ್ಗೆ ಏನ್ ಹೇಳಿದ್ದೆ, ಒಂದು ಪರ್ಟಿಕ್ಯುಲರ್ LCR circuit ನೊಳಗ if XC is greater than XL, that LCR circuit is said to be capacitive in nature. If XL is greater than XC, that particular LCR circuit is said to be inductive in nature. ಅಂದ್ರೆ ಇಲ್ಲಿ ಕೆಪಾಸಿಟೆನ್ಸ್ ಡಾಮಿನೆನ್ಸ್ ನೋಡಾಗಿರುತ್ತೆ, ಇಲ್ಲೇ ಇಂಡಕ್ಟರ್ ಡಾಮಿನೆನ್ಸ್ ನೋಡಾಗಿರುತ್ತೆ. ವಾಟ್ ಡಸ್ ದಟ್ ಮೀನ್ ಅಂದ್ರೆ, ಈಗ what happens in case of pure capacitor? Who is leading in pure capacitor? ಕೆಪಾಸಿಟರ್ ನಾನು ನಿಮಗೆ ಟ್ರಿಕ್ ಹೇಳಿದ್ದೆ, ಕೆಪಾಸಿಟರ್ ನೊಳಗೆ P ಬರುತ್ತೆ, P ಫಾರ್ ಪಾಸಿಟಿವ್. ಅದರದ್ದು ಕರೆಂಟ್ ಇಕ್ವೇಶನ್ ನೊಳಗೆ I is equal to I0 sin ωt plus π/2 ಅಂತ ಬರುತ್ತೆ, ಪಾಸಿಟಿವ್. ದಟ್ ಮೀನ್ಸ್ ಕರೆಂಟ್ ಲೀಡ್ಸ್. ಓಕೆ, ಕರೆಂಟ್ ಲೀಡ್ಸ್. If XL is greater than XC, then definitely voltage leads. ಸೊ ಈ ಕ್ವಶನ್ ಒಳಗ ಯಾರು ಲೀಡಿಂಗ್ ಅದಾರ ಅಥವಾ ಕರೆಂಟ್ ಲೀಡ್ಸ್ ಆರ್ ಲ್ಯಾಕ್ಸ್ ದಿ EMF ಆರ್ ವೋಲ್ಟೇಜ್ ಅಂತ ಕೊಟ್ಟಾರ. ನೀವೇನ್ ಮಾಡ್ಬೇಕು ಗೊತ್ತಾ, ಯೂಸಿಂಗ್ ದೀಸ್ ವ್ಯಾಲ್ಯೂಸ್ ಯು ವಿಲ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ XC ಅಂಡ್ XL. XL ವ್ಯಾಲ್ಯೂಸ್ ಅಂತ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಗೊತ್ತೈತಿ, ಡೈರೆಕ್ಟ್ ಇದು ಫಾರ್ಮುಲಾ 1/2π/c. ಫ್ರೀಕ್ವೆನ್ಸಿ ಬೇಕಾಗುತ್ತೆ, ಅದಕ್ಕೆ ಫ್ರೀಕ್ವೆನ್ಸಿ ಅವ್ರು ಕೊಟ್ಟಾರ. XL 2π/L ಕ್ಯಾಲ್ಕುಲೇಟ್ ಮಾಡ್ತೀರಿ. ಅದು ಕ್ಯಾಲ್ಕುಲೇಷನ್ ಮಾಡಿದ್ರೆ ಈ ಕ್ವಶನ್ ಒಳಗೆ ನಾನು ಹಂಗೆ ಹೇಳ್ತೀನಿ ನೋಡ್ರಿ, ನಿಮ್ಗೆ ಇಲ್ಲಿ ವ್ಯಾಲ್ಯೂಸ್ ಅವ್ರು ಏನು ಕೊಟ್ಟಾರಲ್ಲ, XL ನೀವು ಕ್ಯಾಲ್ಕುಲೇಷನ್ ಮಾಡಿದ್ಮೇಲೆ XL ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ದ ವ್ಯಾಲ್ಯೂ ಶುಡ್ ಬಿ 31.42 ಓಮ್ ಅಂತಾರೆ ಅವರು. XC 106.1 ಓಮ್ ಅಂತಾರೆ. XC 106.1, XL is 31.42. So quite clearly in this case XC is greater than XL, 106 is greater than 31.42. That means the LCR circuit is capacitive in nature. The answer is current leads. Okay, that is one part of the question. Next, by how much ಅಂತ ಕೇಳಿದ್ರೆ ಡೆಫಿನೆಟ್ಲಿ ಇದು ನಿಮ್ಗೆ ಗೊತ್ತು, ಫಾರ್ಮುಲಾ phi is equals to tan inverse of XC minus XL divided by R. ಇದ್ರದ್ದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. XC value minus XL value divided by the resistance, ಅದ್ರ ವ್ಯಾಲ್ಯೂ ನೀವು tan inverse ತಗೋಬೇಕಾಗ್ತೈತಿ. ಸೊ ಯೂಸಿಂಗ್ ದ ಲಾಗ್ ಬುಕ್, ಪಾಪ್ಯುಲರ್ಲಿ ಲಾಗ್ ಬುಕ್ ಅಂತ ಏನು ಕರೀತಿರಲ್ಲ ಅದರ ಯೂಸ್ ಮಾಡಿಕೊಂಡು, ಸೊ ಆನ್ಸರ್ 20 degree 29 minutes ಕೊಟ್ಟ. ಸೊ ದಿಸ್ ಇಸ್ ಫಿಫ್ತ್ ಕ್ವಶನ್. ನೆಕ್ಸ್ಟ್ ಹೋಗೋಣಿಗ. Okay, next sixth one. A circuit contains
an inductance of 10 millihenry, capacitor of 1 microfarad, and resistor of 20 ohm, all connected in series with a 220 volt, 50 hertz AC supply. Calculate the resonant frequency killer notary. Electrical resonance ಆಗ್ತದಲ್ಲ, XC is equal to XL, current becomes maximum, impedance becomes minimum, power factor becomes 1, current and voltage are in phase. ಇವೆಲ್ಲ ಆಗ್ತಾವಲ್ಲ, ಅದು electrical resonance. Calculate the resonant frequency and the current in the circuit at resonance. ಅಂದ್ರೆ ರೆಸೊನೆಂಟ್ ಫ್ರೀಕ್ವೆನ್ಸಿ ಒಂದು ಕ್ಯಾಲ್ಕುಲೇಟ್ ಮಾಡ್ರಿ, ಮತ್ತೆ ಆ ರೆಸೊನೆನ್ಸ್ ಆದಾಗ ಎಷ್ಟು ಕರೆಂಟ್ ಆಗಿರ್ತೈತಲ್ಲ ಆ ಕರೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಕೇಳ. ಸೊ ಈಗ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತೂ ಫಾರ್ಮುಲಾ ನಿಮ್ಗೆ ಗೊತ್ತು. ಓಕೆ, ರೆಸೊನೆಂಟ್ ಫ್ರೀಕ್ವೆನ್ಸಿ 1/2π√LC and angular resonant frequency will be 1/√LC. ಸೊ ರೆಸೊನೆಂಟ್ ಫ್ರೀಕ್ವೆನ್ಸಿ ಕೇಳಿದ್ರಂದ್ರೆ ಆಬ್ವಿಯಸ್ಲಿ ಇದು ಫಾರ್ಮುಲಾ ಹಚ್ತೀರಿ. ಆಂಗ್ಯುಲರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಕೇಳಿದ್ರೆ ಇದನ್ನು ಥಿಯರಿ ಕ್ಲಾಸ್ ರೂಮ್ನ ನಿಮ್ಗೆ ಏನು ಹೇಳಿದ್ದೆ ಇದನ್ನ ಕೇಳಿ ಎರಡೂ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟು ಬಂದ್ಬಿಡ್ರಿ. ಬಿಕಾಸ್ ಒಂದು ಸರ್ತಿ ಒಂದು ಫೈನಲ್ ಎಕ್ಸಾಮ್ನೊಳಗೆ ಹಂಗೆ ಕನ್ಫ್ಯೂಷನ್ಸ್ ಆಗಿತ್ತು ಅಂತ. ಸೊ ಇದಕ್ಕೆ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಿ. ಆಬ್ವಿಯಸ್ಲಿ ಇಲ್ಲೇನು ನೀವು XL XC ಅಂತ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ವ್ಯಾಲ್ಯೂಸ್ L and C ಇರ್ತಾವೆ, ಅದನ್ನ ಹಾಕ್ಬೇಕು. ಮಿಲಿ ಇದ್ದಲ್ಲಿ 10⁻³ ಇದು 10⁻6 ಅದನ್ನ ಕೇರ್ ತಗೋಬೇಕು. ಸೊ ರೆಸೊನೆಂಟ್ ಫ್ರೀಕ್ವೆನ್ಸಿ ಇದು ಯೂನಿಟ್ ಬರೀಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇದು ಹರ್ಡ್ಸ್ ಆಗ್ತೈತಿ. ಇದ್ರ ನಾವು ಆಕ್ಚುಲಿ ಥಿಯರಿ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೀವಿ. ರೇಡಿಯನ್ ಪರ್ ಸೆಕೆಂಡ್ ಆಗ್ತದೆ ಆಂಗ್ಯುಲರ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಎರಡರದ್ದು ವ್ಯಾಲ್ಯೂಸ್ ನೀವು ಕ್ಯಾಲ್ಕುಲೇಟ್ ಮಾಡಿ ಬಂದ್ರೆ ಚಲೋ. ನೆಕ್ಸ್ಟ್ ಅವ್ರು ಕೇಳ್ಯಾರ ಕರೆಂಟ್ ಅಟ್ ದ ರೆಸೊನೆನ್ಸ್ ಅಂತ. ಕರೆಂಟ್ ಅಟ್ ದ ರೆಸೊನೆನ್ಸ್ ಅಂದಾಗ ಒಂದ್ ಮಾತಿಲ್ಲ, ಏನ್ ಕನ್ಫ್ಯೂಷನ್ ಆಗ್ತೈತಿ. IRMS ಒಂದು ಬರುತ್ತೆ ಅಂಡ್ ಇನ್ನೊಂದು ರೆಸೊನೆನ್ಸ್ ಅಂತ ಅಂದಾಗ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ರೀಸಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ ನಾವು. ಅದಕ್ಕೆ ಅಕಸ್ಮಾತ್ ನಿಮ್ಗೆ ಕರೆಂಟ್ ಆಟ್ ರೆಸೊನೆನ್ಸ್ ಅಂತ ಕ್ವಶನ್ ಏನಾರ ಕೇಳಿದ್ರೆ ಎರಡೂ ಕ್ಯಾಲ್ಕುಲೇಷನ್ ಮಾಡಿ ಬರೋದು ಬೆಟರ್. ಸೊ IRMS ಹೆಂಗೆ ಕ್ಯಾಲ್ಕ್ ಮಾಡ್ತೀರಿ? IRMS is equals to, you are used to this already ಅಂತ ಅನ್ಕೊಂಡಿದ್ದೀನಿ. IRMS is equal to VRMS divided by Z. And in this case ಅದು VRMS divided by R ಆಗ್ಬಿಡ್ತೈತಿ. Because at electrical resonance impedance is minimum and that is equal to R, because XC is equal to XL cancel ಆಗಿರ್ತಾವ. That is equals to 220 volt divided by resistance or total 20. So ಇದನ್ನ ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಿ. that will give you IRMS and I0 ಒಂದು ಹಂಗೆ ಕ್ಯಾಲ್ಕುಲೇಟ್ ನೀವು ಮಾಡೇ ಬಿಡ್ರಿ ಅಂತ ನಾನು ಅಂತೀನಿ. I0 is equals to IRMS into √2 because IRMS is equal to I0 by √2 ಮಾಡಿರ್ತೀವಿ ನಾವು. ಸೊ ಸಿಂಪಲ್ ಕ್ವಶನ್ ಇದೆ ಆಕ್ಚುಲಿ. ಈ ಕ್ವಶನ್ ಈ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ ಕೇಳ್ತಾರ ಅಂತ ಅನ್ನೋದಕ್ಕೆ, ಪ್ಲಸ್ ಇದನ್ನ ಕೇಳಿದಾಗ ಯೂನಿಟ್ ಇದು, ಇದನ್ನ ಕೇಳಿದಾಗ ಇದು ಯೂನಿಟ್, ಇದನ್ನ ನನಗೆ ಹೈಲೈಟ್ ಮಾಡೋಕೆ ಅಂತ ಇದು ಕ್ವಶನ್ ಮಾಡಿದ್ದು. ಪ್ಲಸ್ ಕರೆಂಟ್ ಆಟ್ ರೆಸೊನೆನ್ಸ್ ಅಂತ ಕೇಳಿದಾಗ IRMS I0 ಎರಡನ್ನೂ ನೀವು ಕ್ಯಾಲ್ಕುಲೇಟ್ ಮಾಡಿಟ್ರೆ ಬೆಟರ್. ಸೊ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Okay, moving on to the seventh question, which is also based on LCR circuit. LCR circuit based ನಾವು ಆಕ್ಚುಲಿ ಈ ಟೈಪ್ ಆಫ್ ಕ್ಯಾಲ್ಕುಲೇಷನ್ ಇರುವಂತ ಕ್ವಶನ್ಸ್ ಆಲ್ರೆಡಿ ಮಾಡಿವಿ ನೋಡ್ರಿ. ಟು ಕ್ಯಾಲ್ಕುಲೇಟ್ ಏನಾಯ್ತು ಗೊತ್ತಾ ನನಗಿಲ್ಲ, ಇಂಡಕ್ಟಿವ್ ರಿಯಾಕ್ಟನ್ಸ್, ಕೆಪಾಸಿಟಿವ್ ರಿಯಾಕ್ಟನ್ಸ್, ಇಂಪಿಡೆನ್ಸ್, ಕರೆಂಟ್ ಇನ್ ದ ಸರ್ಕ್ಯೂಟ್, ಪವರ್ ಫ್ಯಾಕ್ಟರ್ ಅಂಡ್ ಫೇಸ್ ಡಿಫರೆನ್ಸ್, ಈ ರೀತಿ ಎಲ್ಲ ಮಾಡಿನೋ ಆಲ್ರೆಡಿ. ಬಟ್ ಏನಂದ್ರೆ ಇದರೊಳಗೆ ಸ್ವಲ್ಪ ಡಿಫ್ರೆಂಟ್ ಏನೈತಿ ಅಂತ ಅನ್ನೋದನ್ನ ಅಷ್ಟು ಹೇಳೋದೈತೆ ನನಗೆ. ಅವ್ರು ಏನಂದಾರ ಕ್ವಶನ್ ಓದ್ತೀನಿ ನೋಡ್ರಿ. ಅ ಸರ್ಕ್ಯೂಟ್ ಹ್ಯಾಸ್ a 50 ohm resistor, 0.3 Henry inductor of resistance 2 ohm ಅಂತ. ಈಗ ನೋಡಿ, ರೆಸಿಸ್ಟರಿಗೆ ಏನಿರ್ತೈತಿ ರೆಸಿಸ್ಟೆನ್ಸ್, ಇಂಡಕ್ಟರಿಗೆ ಏನಿರುತ್ತೆ ಇಂಡಕ್ಟನ್ಸ್. ಇದು ಹೆಂಗ್ ಅಪೋಸ್ ಮಾಡ್ತೈತಿ ಕರೆಂಟ್, ಇಲ್ಲಿ ಬರುವಂತ ಕರೆಂಟ್ ಅನ್ನ ಯೂಸಿಂಗ್ ಇಟ್ಸ್ ರೆಸಿಸ್ಟೆನ್ಸ್ ಅಪೋಸ್ ಮಾಡತ್ತೆ. ಇಂಡಕ್ಟರ್, ಹೌ ಡಸ್ ಅನ್ ಇಂಡಕ್ಟರ್ ಅಪೋಸ್ ದಿ ಆಲ್ಟರ್ನೇಟಿಂಗ್ ಕರೆಂಟ್? ಯೂಸಿಂಗ್ ಇಟ್ಸ್ XL, ಅದು ರಿಯಾಕ್ಟನ್ಸ್ ಅಂತ ಕರಿತೀವಿ ನಾವು, ಇಂಡಕ್ಟಿವ್ ರಿಯಾಕ್ಟನ್ಸ್. ನಾವೇನ್ ಹೇಳಂಗಿಲ್ಲ ಅಂದ್ರೆ ಈ ಇಂಡಕ್ಟರ್ಗೆ ಏನ್ ವೈಂಡಿಂಗ್ಸ್ ಇರ್ತಾವಲ್ಲ ವೈರ್, ಆ ವೈರ್ನೊಳಗೂ ಒಂದ್ ಸ್ವಲ್ಪ ರೆಸಿಸ್ಟೆನ್ಸ್ ಇರ್ತೈತಿ. ಅದನ್ನ ನಾವು ಆಕ್ಚುಲಿ ನೆಗ್ಲೆಕ್ಟ್ ಮಾಡ್ಬಿಟ್ಟಿರ್ತೀವಿ ಮೋಸ್ಟ್ ಆಫ್ ದ ಕೇಸಸ್ ನೊಳಗೆ. ವಿ ಅಸ್ಯೂಮ್ ದಿಸ್ ಟು ಬಿ ಅನ್ ಐಡಿಯಲ್ ಇಂಡಕ್ಟರ್. ಇವ್ರೇನ್ ಹೇಳಾರ ಅಂದ್ರೆ ಇಲ್ಲಿ ಈ ಕ್ವಶನ್ ಒಳಗೆ, ದಿಸ್ ಈಸ್ ಡೆಫಿನೆಟ್ಲಿ LCR ಸರ್ಕ್ಯೂಟ್. ಅವರು R ವ್ಯಾಲ್ಯೂ ಕೊಟ್ಟಾರ 50 ಓಮ್, L ವ್ಯಾಲ್ಯೂ ಕೊಟ್ಟಾರ 0.3 Henry, ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೊಟ್ಟಾರ 40 ಮೈಕ್ರೋಫಾರಡ್. ಒನ್ ಎಕ್ಸ್ಟ್ರಾ ವ್ಯಾಲ್ಯೂ ಏನ್ ಕೊಟ್ಟಾರ ಅಂದ್ರೆ ಅವರು, ಟುಗೆದರ್ ವಿತ್ 50 ಓಮ್ ರೆಸಿಸ್ಟೆನ್ಸ್ ಆಫ್ ದ ರೆಸಿಸ್ಟರ್
2 ohm is an additional resistance of the inductor. ಇಂಡಕ್ಟರಿಗೆ ಈ ಕ್ವಶನ್ ಒಳಗೆ ಇಂಟ್ರೆಸ್ಟಿಂಗ್ ಏನೈತೆ ಅಂದ್ರೆ ಇಂಡಕ್ಟರಿಗೆ ಎಕ್ಸೆಲ್ ಐತಿ ಅಂದ್ರೆ ಇಂಡಕ್ಟಿವ್ ರಿಯಾಕ್ಟನ್ಸು ಐತಿ, ಸ್ವಲ್ಪ ರೆಸಿಸ್ಟೆನ್ಸು ಐತಿ. ಎಷ್ಟೈತದು 2 ಓಮ್. ಇದೆಷ್ಟೈತಿ 50 ಓಮ್. ಸೊ ಇನ್ ದಿಸ್ ಕ್ವಶನ್ ಎಲ್ ದಟ್ ಈಸ್ ಇಂಡಕ್ಟರ್ ಹ್ಯಾಸ್ ಬೋತ್ ರಿಯಾಕ್ಟನ್ಸ್ ಅಂಡ್ ರೆಸಿಸ್ಟೆನ್ಸ್. ಸೊ ಹೌ ಟು ಡೀಲ್ ವಿತ್ ದಿಸ್ ಅಂತ ಅಷ್ಟೇ ಹೇಳ್ತೀನಿ. ಮುಂದಿನ ಕ್ಯಾಲ್ಕುಲೇಷನ್ ಅಂದ್ರೆ ಈ 2 ಓಮ್ ಏನ್ ಮಾಡ್ಬೇಕಪ್ಪ, ಇದೊಂದು ಇದಕ್ಕೆ 50 ಓಮ್ ಇರ್ತೈತಿ, ಇದಕ್ಕೆ ಎಕ್ಸೆಲ್ ಇರುತ್ತೆ, ಕೆಪಾಸಿಟೆನ್ಸ್ ಗೆ ಎಕ್ಸ್ ಸಿ ಇರ್ತೈತಿ. ಅವ್ನು ಹೆಂಗ್ ಡೀಲ್ ಮಾಡ್ಬೇಕು ನಮಗೆ ಗೊತ್ತು. ಅಂದ್ರೆ ಎಕ್ಸೆಲ್ ಹೆಂಗ್ ಕ್ಯಾಲ್ಕ್ ಮಾಡ್ಬೇಕಪ್ಪ, ಈಗ ಸಪೋಸ್ ಎಕ್ಸೆಲ್ ಕಿಲರ್ ಈಗ ಅವರು 2π ನ್ಯೂ ಎಲ್ ಫಾರ್ಮುಲಾ ಹಚ್ತೀವಿ, ಎಕ್ಸ್ ಸಿ ಹಚ್ತೀವಿ 1/2π ನ್ಯೂ ಸಿ. ಈ 2 ಓಮ್ ಏನ್ ಮಾಡ್ಬೇಕು ಅಂತ ಅನ್ನೋದನ್ನ ಹೇಳ್ತೀವಿ. ಓಕೆ, ಒಂದ್ ಕೆಲಸ ಮಾಡೋಣ. ಏನೇನು ಕೇಳಾರ ಈಗ ಅವರು? ಎಕ್ಸ್ ಎಲ್ ಕೇಳಾರ, ಹೌದಾ? ಫಸ್ಟ್ ಒನ್ ಎಕ್ಸ್ ಎಲ್ ಯೂಸಿಂಗ್ ದ ಫಾರ್ಮುಲಾ 2π ನ್ಯೂ ಎಲ್ 2 into 3.142 frequency ಕೊಟ್ಟಾರನ್ರಿ 50 hertz multiplied by L is 0.3. 2 into 3.142 into 50 into 0.3. ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಿ. ಓಕೆ, ಎಕ್ಸ್ ಎಲ್ ವ್ಯಾಲ್ಯೂ 94.25 ಓಮ್ ಬರಬೇಕು. ಸೆಕೆಂಡ್ ಒನ್ ಎಕ್ಸ್ ಸಿ. ಓಕೆ, ಇದಕ್ಕೇನು ಫಾರ್ಮುಲಾ ಹಚ್ತೀರಿ? 1/2π ನ್ಯೂ ಸಿ. ಒನ್ಸ್ ಅಗೇನ್ 1/2 into 3.142 into 50 into capacitance is 40 microfarad 10⁻⁶ ಇಲ್ಲಿ ಕೇರ್ಫುಲಿ ಹಚ್ಬೇಕು. ಸೊ ಇದ್ರದ್ದು ವ್ಯಾಲ್ಯೂ ಬರುತ್ತೆ 79.58. ಓಕೆ, ಥರ್ಡ್ ಒನ್ ಇಂಪಿಡೆನ್ಸ್. ಇಂಪಿಡೆನ್ಸ್ ಫಾರ್ಮುಲಾ ಹೇಳ್ರಿ, ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಮೈನಸ್ ಎಕ್ಸ್ ಎಲ್ ಹೋಲ್ ಸ್ಕ್ವೇರ್. ಎಕ್ಸ್ ಸಿ ಎಕ್ಸ್ ಎಲ್ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿವ. ಇಲ್ಲಿ ಆರ್ ಎಷ್ಟೈತಿ? 50. ಇದ್ರ ಫಾರ್ಮುಲಾ ಹಚ್ಚಬೇಕಾರೆ ಈ 50 ಅಂದ್ರೆ ಆರ್ ಹಾಕ್ತಿವಿ. ಆರ್ ಎಷ್ಟು ವ್ಯಾಲ್ಯೂ ಹಾಕ್ಬೇಕ್ರಿ? ಇಲ್ಲೇ 50 ಅಲ್ಲ, ಇಲ್ಲಿ ಆರ್ ಜಗದಾಗ 50 ಹಾಕ್ಬಾರ್ದು, 52 ಹಾಕ್ಬೇಕು. ಇದ್ರದ್ದು ರೆಸಿಸ್ಟೆನ್ಸ್ ಐತಲ್ಲ ಇಂಡಕ್ಟರ್ದು ರೆಸಿಸ್ಟೆನ್ಸ್, ಈ 2 ಓಮ್ ಇದಕ್ಕೆ ಆಡ್ ಮಾಡಿ ಆರ್ ವ್ಯಾಲ್ಯೂ ವಿಚ್ ವಾಸ್ ಆಕ್ಚುಲಿ 50 ಇದಕ್ಕೆ 2 ಓಮ್ ಆಡ್ ಆಗಿ ಇನ್ ದಿಸ್ ಕ್ವಶನ್ ಆರ್ ವ್ಯಾಲ್ಯೂ ಇಸ್ ನಾಟ್ 50, ಆಕ್ಚುಲಿ ಇಟ್ ಇಸ್ 52 ಓಮ್. ಈ ಇಂಡಕ್ಟರ್ ರೆಸಿಸ್ಟೆನ್ಸ್ 2 ಓಮ್ ಇದನ್ನ ಆಡ್ ಮಾಡ್ಕೊಂಡು ಆರ್ ವ್ಯಾಲ್ಯೂ 52 ಮಾಡ್ಕೊಂಡು ಎಲ್ಲೆಲ್ಲ ಆರ್ ಬರ್ತೈತಿ 52 ಯೂಸ್ ಮಾಡೋದು. ದಟ್ಸ್ ದ ಓನ್ಲಿ ಚೇಂಜ್. ಉಳಿದಿದ್ದೆಲ್ಲ ವ್ಯಾಲ್ಯೂಸ್ ನೀವು ಸೇಮ್ ಹಂಗ ಹಚ್ತೀರಿ. ರೆಸಿಸ್ಟೆನ್ಸ್ ವ್ಯಾಲ್ಯೂ ಅವ್ರು 50 ಕೊಟ್ಟಿದ್ರು, ಆ 50ಗೆ ಇಂಡಕ್ಟರ್ ಏನ್ ರೆಸಿಸ್ಟೆನ್ಸ್ ಐತಲ್ಲ 2 ಅದನ್ನ ಆಡ್ ಮಾಡಿ ಯೂಸ್ ಮಾಡ್ಕೊರಿ. ಅಂದ್ರೆ ದಿಸ್ ಬಿಕಮ್ಸ್ ಇಲ್ಲಿ 52 ಸ್ಕ್ವೇರ್ ಪ್ಲಸ್ ಎಕ್ಸ್ ಸಿ ಇಸ್ 79.58 ಮೈನಸ್ ಎಕ್ಸ್ ಎಲ್ 94.25 ಹೋಲ್ ಸ್ಕ್ವೇರ್ ಅದೆಲ್ಲ ಮಾಡಿದ್ರೆ ಇಂಪಿಡೆನ್ಸ್ ವ್ಯಾಲ್ಯೂ ಬರ್ತೈತಿ 54.03 ಓಮ್. ನೀವು ಬೇಕಾದ್ರೆ ಆಮೇಲೆ ಪ್ರಾಕ್ಟೀಸ್ ಮಾಡತ್ತಂತ ಹೇಳಿ ಇದು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ. ನೆಕ್ಸ್ಟ್ ಇವು ಮೂರಾದ್ವಾ ಐ ಆರ್ ಎಮ್ ಎಸ್ ಕೊಟ್ಟಾರ. ನಿಮ್ಗೆ ಗೊತ್ತು ಆಲ್ರೆಡಿ ಐ ಆರ್ ಎಮ್ ಎಸ್ ಇಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ 220 ಅವ್ರು ಕೊಟ್ಟಾರ ಡಿವೈಡ್ ಬೈ ಝೆಡ್. ನಾವೀಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ಇದ್ರ ವ್ಯಾಲ್ಯೂ 4.07 ಆಂಪಿಯರ್. ಯಾವ್ದಿದು? ಐ ಆರ್ ಎಮ್ ಎಸ್. ಓಕೆ, ಫಿಫ್ತ್ ವ್ಯಾಲ್ಯೂ ಏನ್ ಕೇಳ? ಪವರ್ ಫ್ಯಾಕ್ಟರ್ cos phi is r by z. ಹೌದಲ್ರಿ? cos phi ಪವರ್ ಫ್ಯಾಕ್ಟರ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ r by z. ಇಲ್ಲಿ ಬಂತು ನೋಡ್ರಿ r 50 ಅಂತ ಅವ್ರು ಕೊಟ್ಟಿದ್ರು, 52 ಹಾಕ್ಬೇಕು ಡಿವೈಡೆಡ್ ಬೈ ಇದು 54.03 ಇಂಪಿಡೆನ್ಸ್ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಸೊ ಇದು 0.962 ಬರಬೇಕು. ಓಕೆ, ಅಂಡ್ ದ ಸಿಕ್ಸ್ತ್ ವ್ಯಾಲ್ಯೂ ಇಸ್ ಫೇಸ್ ಡಿಫರೆನ್ಸ್. ಇಲ್ಲಿ ಫೇಸ್ ಡಿಫರೆನ್ಸ್ ನೀವು ಎರಡು ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡ್ರಿ. ಐದರ್ ಯು ಕ್ಯಾನ್ ಯೂಸ್ ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು tan inverse of xc minus xl divided by r, or phase difference is equal to cos inverse of r by z. ಇಲ್ಲಿ r by z ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನೋಡ್ರಿ. ಪವರ್ ಫ್ಯಾಕ್ಟರ್ ಅಂದ್ರೆ ಈಗ ನೋಡ್ರಿ ಇಲ್ಲೇ ಪವರ್ ಫ್ಯಾಕ್ಟರ್ cos phi which is equal to r by z. So phase difference is equals to cos inverse of r by z. r by z ನೀವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತೀರಿ. ಇದರ ಕಾಸ್ ಇನ್ವರ್ಸ್ ಮಾಡ್ಬಿಡ್ರಿ, ಫಾಸ್ಟರ್ ಆನ್ಸರ್ ಬರ್ತದೆ. ಇದು ರೆಡಿ ಇರ್ತದೆ r by z. ಅದು ಇಲ್ಲ ನೀವು ಟ್ರೆಡಿಷನಲ್ ವೇ ಒಳಗೆ ಹೋಗ್ತೀರಿ, ಎಕ್ಸ್ ಸಿ ಮೈನಸ್ ಎಕ್ಸ್ ಡಿವೈಡ್ ಬೈ ಆರ್ ಮಾಡಿ ಟ್ಯಾನ್ ಇನ್ವರ್ಸ್ ಮಾಡಿ ಅಥವಾ ಕಾಸ್ ಇನ್ವರ್ಸ್ ಮಾಡ್ಬೇಕು. ಸೊ ದಿಸ್ ಇಸ್ 7th ಕ್ವಶನ್. ಇದರ ಒಂದು ಚೇಂಜ್ ಏನಿದ್ರೆ ಇಂಡಕ್ಟರ್ ಏನು ರೆಸಿಸ್ಟೆನ್ಸ್ ಕೊಟ್ಟರೆ ಅದನ್ನ ರೆಸಿಸ್ಟೆನ್ಸ್ಗೆ ಆಡ್ ಮಾಡ್ಕೊಂಡು ಮುಂದೆ ಕ್ಯಾಲ್ಕುಲೇಷನ್ ಸೇಮ್ ಕೈಂಡ್ ಕಂಟಿನ್ಯೂ ಆಗ್ತದೆ. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. Okay, so the 8th one, which is again based on definitely LCR circuit, ಆದರೆ completely different kind of question ಇದೆ, because to calculate ಒಳಗೆ ನೀವು ನೋಡಿದ್ರೆ you can see something here.
2 and 3 ಒಳಗೆ ನೋಡ್ರಿ ಬ್ಯಾಂಡ್ ವಿಡ್ತ್ ಮತ್ತು ಕ್ವಾಲಿಟಿ ಫ್ಯಾಕ್ಟರ್ ಅಂತ ಕೇಳ್ಯಾರ. ಇಲೆಕ್ಟ್ರಿಕಲ್ ರೆಸೊನೆನ್ಸ್ ದಾಟಿ ನಾವು ಮುಂದೆ ಟಾಪಿಕ್ಗೆ ಹೋದಾಗ ಶಾರ್ಪ್ನೆಸ್ ಆಫ್ ರೆಸೊನೆನ್ಸ್, ಬ್ಯಾಂಡ್ ವಿಡ್ತ್, ಕ್ವಾಲಿಟಿ ಫ್ಯಾಕ್ಟರ್ ಅಂತೆಲ್ಲ ಬಂದಿರ್ತಾವೆ, ಅದನ್ನ ಕೇಳಾಕತ್ತಾರ. ಸೊ ಕ್ವಶನ್ ಏನೈತಿ ಅಂತ ಹೇಳಿ, a resistance of 600 ohm, an inductor of 0.4 Henry, capacitor of 0.01 microfarad are connected in series, are connected in series to an AC source of variable frequency. ಏನಂದ್ರ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಪ್ರೀವಿಯಸ್ ಎಲ್ಲಾ ಕ್ವಶನ್ಸ್ ನೊಳಗೂ ಅವರು ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 50 ಹರ್ಟ್ಸ್ ಅಂತ ಕೊಟ್ಟಿರ್ತಿದ್ರು. ಆಮೇಲೆ ನೀವು ಇನ್ನೊಂದು ಅಬ್ಸರ್ವ್ ಮಾಡಿರ್ತೀರಿ, ಪ್ರತಿಯೊಂದು ನ್ಯೂಮರಿಕಲ್ ನೊಳಗೆ ಆಲ್ಮೋಸ್ಟ್ ಮೆಜಾರಿಟಿ ಕ್ಯಾಲ್ಕುಲೇಷನ್ಸ್ ನೊಳಗೆ ಫ್ರೀಕ್ವೆನ್ಸಿ ಬೇಕಾಗ್ತೈತಿ. ಲೈಕ್ ನಿಮ್ಗೆ ಇಂಪಿಡೆನ್ಸ್ ಕೇಳಿದ್ರಂದ್ರೆ ಎಕ್ಸ್ ಸಿ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ, ಎಕ್ಸ್ ಎಲ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಕ್ಕಾಗುತ್ತೆ, ಎಕ್ಸ್ ಸಿ ಎಕ್ಸ್ ಎಲ್ ವ್ಯಾಲ್ಯೂಸ್ ದೇ ಇನ್ವಾಲ್ವ್ ಫ್ರೀಕ್ವೆನ್ಸಿ ವ್ಯಾಲ್ಯೂ. ಈಗ ಈ ಕ್ವಶನ್ ಒಳಗೆ ಫ್ರೀಕ್ವೆನ್ಸಿ ಕೊಟ್ಟೇ ಇಲ್ಲ, ವೇರಿಯಬಲ್ ಫ್ರೀಕ್ವೆನ್ಸಿ ಅಂತ. ಅಂದ್ರೆ ಅವ್ರು ಏನು ಹೇಳಾಗುತ್ತೆ, 50 ಹರ್ಟ್ಸ್ ಅಂತ ಕೊಟ್ಟಿಲ್ಲ, ದೇ ಆರ್ ಕನೆಕ್ಟೆಡ್, the LCR ಏನ್ ವ್ಯಾಲ್ಯೂಸ್ ಕೊಟ್ಟಾರಲ್ಲ ಅವ್ರು, LCR ವ್ಯಾಲ್ಯೂಸ್ ಕೊಟ್ಟಾರ, ದೇ ಆರ್ ಕನೆಕ್ಟೆಡ್ ಟು ಅನ್ AC ಸೋರ್ಸ್ ವಿಚ್ ಡಸ್ ನಾಟ್ ಹ್ಯಾವ್ ಅ ಫಿಕ್ಸ್ಡ್ ಫ್ರೀಕ್ವೆನ್ಸಿ. 50 ಹರ್ಟ್ಸ್ ಅಂತಿಲ್ಲ, ವೇರಿಯಬಲ್ ಫ್ರೀಕ್ವೆನ್ಸಿ ಇರುವಂತ AC ಸೋರ್ಸ್ ಅಂತ. ವೇರಿಯಬಲ್ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗೋದು ಫ್ರೀಕ್ವೆನ್ಸಿ ಇದು. ಹಂಗಾರೆ ನಾವು ಏನಂತ ವ್ಯಾಲ್ಯೂ ತಗೋಬೇಕು ಅದ್ರದ್ದು? ಓಕೆ, ಸೊ ಇದಕ್ಕೆ ಸೊಲ್ಯೂಷನ್ ಏನಿದಕ್ಕಂದ್ರೆ, ಯಾವಾಗ ನಿಮಗೆ ಈ ರೀತಿ ವೇರಿಯಬಲ್ ಫ್ರೀಕ್ವೆನ್ಸಿ ಅಂತ ಹೇಳಿ ಕ್ವಶನ್ ಒಳಗೆ ಕೊಟ್ಟಿರ್ತಾರಲ್ಲ, ನೀವು ಅರ್ಥ ಮಾಡ್ಕೋಬೇಕು, ದಿಸ್ ಈಸ್ ದ ಕೇಸ್ ಆಫ್ ಇಲೆಕ್ಟ್ರಿಕಲ್ ರೆಸೊನೆನ್ಸ್. ಅವರು ಫ್ರೀಕ್ವೆನ್ಸಿ ವೇರಿ ಮಾಡ್ಕೊಂತ ಹೋಗಿ ಯಾವಾಗ ಎಕ್ಸ್ ಸಿ ಇಸ್ ಈಕ್ವಲ್ ಟು ಎಕ್ಸ್ ಎಲ್ ಆಗ್ತೈತಿ, ಕರೆಂಟ್ ಐ ನಾಟ್ ಇದ್ದು ಐ ಮ್ಯಾಕ್ಸ್ ಆಗ್ತೈತಿ, ಇಂಪಿಡೆನ್ಸ್ ಯಾವಾಗ ಝೆಡ್ ಮಿನ್ ಇಸ್ ಈಕ್ವಲ್ ಟು ಆರ್ ಆಗ್ತೈತಲ್ಲ, ಈ ಕೇಸ್ ಅನ್ನು ತಗೊಂಬರಕ್ ಟ್ರೈ ಮಾಡ್ತಿರ್ತಾರೆ. ಫ್ರೀಕ್ವೆನ್ಸಿ ಚೇಂಜ್ ಮಾಡ್ಕೊಂತ ರೆಸೊನೆಂಟ್ ಫ್ರೀಕ್ವೆನ್ಸಿಗೆ ಬಂದು ಸ್ಟಾಪ್ ಮಾಡ್ತಾರೆ ಈಗ ಅವರು. ಸೊ ಅದಕ್ಕೆ ಅವ್ರು ನೆಕ್ಸ್ಟ್ ಟೈಮ್ ನೀವು ಯಾವ್ದಾದ್ರು ಕ್ವಶನ್ ಹಿಂಗೆ ಕಾಣಿಸ್ತು ವೇರಿಯಬಲ್ ಫ್ರೀಕ್ವೆನ್ಸಿ ಅಂತ ಹೇಳಿ LCR ಸರ್ಕ್ಯೂಟ್ ಬೇಸ್ಡ್ ಒಂದು ಕ್ವಶನ್ ಅಂದಾರ ಅಂದ್ರೆ ದಟ್ ಈಸ್ ಅ ಕೇಸ್ ಆಫ್ ಇಲೆಕ್ಟ್ರಿಕಲ್ ರೆಸೊನೆನ್ಸ್. ಗೊತ್ತಾಗ್ತೀರಿ? ವೇರಿಯಬಲ್ ಅಂದ್ರೆ ಸ್ಟಾರ್ಟಿಂಗ್ ವೇರಿಯಬಲ್ ಇರ್ತೈತಿ, ಬಟ್ ದೇ ವಿಲ್ ಸ್ಟಾಪ್ ಇಟ್ ಅಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಏನ್ ಕೇಳಾರ ನೋಡ್ರಿ ಈಗ ಇನ್ನೊಂದ್ ಸರ್ತಿ, ರೆಸಿಸ್ಟೆನ್ಸ್ ಆಫ್ 600 ಓಮ್, ಇಂಡಕ್ಟರ್ ಆಫ್ 0.4 Henry, capacitor of 0.01 microfarad are connected in series to an AC source of variable frequency. Find the frequency of the AC source for which current in the circuit is maximum. Find the frequency for which current is maximum ಅಂದ್ರೆ they are asking you to calculate resonant frequency, nu naught calculate ಮಾಡ್ರಿ ಅಂತ ಹೇಳ. Then they are asking you bandwidth and they are asking you quality factor. ಹೆಂಗ್ ಕ್ಯಾಲ್ಕುಲೇಟ್ ಮಾಡಬೇಕು ನೋಡೋಣ. ಫಸ್ಟ್ ಒನ್ ವಿ ವಿಲ್ ಕ್ಯಾಲ್ಕುಲೇಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಫಸ್ಟ್ ಒನ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನ್ರಿ, 1/2π root of LC. Do we have all the values? 1 divided by 2 into 3.142 root of L value 0.4 Henry. This is 0.01 micro 10⁻⁶. ಅದನ್ನ ಇನ್ಕ್ಲೂಡ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಮಾಡ್ತೀರಿ. ಫ್ರೀಕ್ವೆನ್ಸಿ ರೆಸೊನೆಂಟ್ ಫ್ರೀಕ್ವೆನ್ಸಿ ಇದ್ರ ಕ್ಯಾಲ್ಕುಲೇಷನ್ ನೀವು ಮಾಡಿದ್ರೆ ಯು ಶುಡ್ ಗೆಟ್ ಇಟ್ ಆಸ್ 2516.5 ಹರ್ಟ್ಸ್. ನಾನು ನಿಮ್ಗೆ ಹೇಳಿನಿ, ಇದನ್ನ ಯಾವಾಗ ಅವರು ಕೊಟ್ಟಿರ್ತಾರಲ್ಲ, ಇದಕ್ಕೆ ಕೇಳಿರ್ತಾರಲ್ಲ, ಅದ್ರ ನೋಡಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿಟ್ಬಿಡ್ರಿ. ಒಮೆಗಾ ನಾಟ್ ಆಂಗುಲರ್ ರೆಸೊನೆಂಟ್ ಫ್ರೀಕ್ವೆನ್ಸಿ, ಅದರ ಫಾರ್ಮುಲಾ 1/√LC, ಅಥವಾ 1/√LC ಮಾಡ್ಬೋದು ನೀವು, ಅಥವಾ ಹಿಂಗೂ ಮಾಡ್ಬೋದ್ರಿ. ಇನ್ನು ಸಿಂಪಲ್ ಒಮೆಗಾ ನಾಟ್ ಇಸ್ ಈಕ್ವಲ್ಸ್ ಟು 2π nu ನಾಟ್, ಬಿಕಾಸ್ ವಿ ನೋ ದಟ್ ಒಮೆಗಾ ಇಸ್ ಈಕ್ವಲ್ಸ್ ಟು 2π nu. So omega naught is equals to 2π nu naught, that is 2 into 3.142 into nu naught ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀರಲ್ಲ, ಮತ್ತೆ ಯಾಕೆ ರೂಟ್ ಗಿಟ್ ಹಚ್ಬೇಕು? nu naught ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ ನಾವು 2516.5, 2516.5 into 2π ಮಾಡ್ಬಿಡ್ರಿ, ವಿಲ್ ಗೆಟ್ ಒಮೆಗಾ ನಾಟ್. ಸೊ ಎರಡು ಕ್ಯಾಲ್ಕುಲೇಟ್ ಮಾಡಿಡ್ರಿ, ಇದ್ರದ್ದು ಏನು ಬರುತ್ತಲ್ಲ ಯೂನಿಟ್ ರೀಡಿಂಗ್ ಪರ್ ಸೆಕೆಂಡ್ ಹಚ್ಬೇಕು. ಕಮಿಂಗ್ ಟು ಬ್ಯಾಂಡ್ ವಿಡ್ತ್ ಅಂಡ್ ಕ್ವಾಲಿಟಿ ಫ್ಯಾಕ್ಟರ್, ಇದನ್ನ ಹೆಂಗ್ ಮಾಡ್ಬೇಕು? ಇದ್ರೊಳಗೆ ಬ್ಯಾಂಡ್ ವಿಡ್ತ್ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಕ್ ಬರಂಗಿಲ್ಲ, ಕ್ವಾಲಿಟಿ ಫ್ಯಾಕ್ಟರ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಫಸ್ಟಿಗೆ. ಸೊ ಇದಕ್ಕೊಂದು ಫಾರ್ಮುಲಾ ಬರುತ್ತೆ, ಕ್ವಾಲಿಟಿ ಫ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಒಮೆಗಾ ನಾಟ್ L/R ಅಂತ ಹೇಳಿ ಒಂದು ಫಾರ್ಮುಲಾ ಐತಿ ಕ್ವಾಲಿಟಿ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಕ್. ಇದನ್ನ ಡಿಸ್ಕಸ್ ಮಾಡಿ ನಾವು, ಹಿಂಗೊಂದು ಫಾರ್ಮುಲಾ ಬರ್ತದೆ, ಒಮೆಗಾ ನಾಟ್ L/R, XL/R ಅಂತ ಹೇಳಿ, XC/R ಮಾಡ್ಬೋದು, XL/R, ಒಮೆಗಾ ನಾಟ್ L/R, ಇದು ಸ್ಟ್ಯಾಂಡರ್ಡ್ ಆಗಿ ಯೂಸ್ ಮಾಡ್ತಾರೆ. ಸೊ ಒಮೆಗಾ ನಾಟ್ L/R ಮಾಡ್ಬೇಕಾದ್ರೆ ನೀವು ಒಮೆಗಾ ನಾಟ್ L ಕ್ಯಾಲ್ಕುಲೇಟ್ ಮಾಡಿರ್ತಾರಲ್ಲ, ಅದ್ರ ವ್ಯಾಲ್ಯೂ ಹಾಕ್ರಿ, ಮಲ್ಟಿಪ್ಲೈಡ್ ಬೈ
L is 0.4 divided by resistance is 600. So ಏನು ವ್ಯಾಲ್ಯೂ ಸಿಗುತ್ತೆ? ಡೆಫಿನೆಟ್ಲಿ ದಟ್ ಇಸ್ ಕ್ವಾಲಿಟಿ ಫ್ಯಾಕ್ಟರ್. ಕ್ವಾಲಿಟಿ ಫ್ಯಾಕ್ಟರ್ ಡಸ್ ನಾಟ್ ಹ್ಯಾವ್ SI ಯೂನಿಟ್. ಇದು ನಾವು ಡಿಸ್ಕಸ್ ಮಾಡಿದ್ವಿ ಬಿಕಾಸ್ ದಿಸ್ ಇಸ್ XL ಡಿವೈಡೆಡ್ ಬೈ R. 2 ಓಮ್ ಬರ್ತಾವ, ಕ್ಯಾನ್ಸಲ್ ಆಗ್ತದೆ. ಸೊ ಕ್ವಾಲಿಟಿ ಫ್ಯಾಕ್ಟರ್ ಇಸ್ ದ ವ್ಯಾಲ್ಯೂ ಶುಡ್ ಬಿ 10.54. ಓಕೆ, ಸದ್ಯ ನಮಗೆ ವ್ಯಾಲ್ಯೂ ಮ್ಯಾಟರ್ ಆಗಿಲ್ಲ, ಬಟ್ ಮೆಥಡ್ ನಾವು ಲಕ್ಷ್ಯ ಕೊಡ್ಬೇಕು. ಕ್ವಾಲಿಟಿ ಫ್ಯಾಕ್ಟರ್ ಇನ್ನೊಂದು ಫಾರ್ಮುಲಾ ಏನಿದೆ ಅಂದ್ರೆ ಕ್ವಾಲಿಟಿ ಫ್ಯಾಕ್ಟರ್ ಇಸ್ ಈಕ್ವಲ್ ಟು, ಇದು ನಾವು ಡಿಸ್ಕಸ್ ಮಾಡಿವಿ, ರೆಸೊನೆಂಟ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಬ್ಯಾಂಡ್ ವಿಡ್ತ್ ಅಂತ ಒಂದು ಫಾರ್ಮುಲಾ ಇದೆ. ಕ್ವಾಲಿಟಿ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ರೆಸೊನೆಂಟ್ ಫ್ರೀಕ್ವೆನ್ಸಿ ಡಿವೈಡ್ ಬೈ ಬ್ಯಾಂಡ್ ವಿಡ್ತ್. ಸೊ ಬ್ಯಾಂಡ್ ವಿಡ್ತ್ ವ್ಯಾಲ್ಯೂ ಏನ್ ಬರ್ಬೇಕಲ್ಲೇ ನೋಡ್ರಿ. ಸೊ ಬ್ಯಾಂಡ್ ವಿಡ್ತ್ ಇಸ್ ಈಕ್ವಲ್ ಟು ಏನಾಯ್ತು ಹಂಗಾರೆ ಇಲ್ಲಿ ರೆಸೊನೆಂಟ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಕ್ವಾಲಿಟಿ ಫ್ಯಾಕ್ಟರ್. ರೆಸೊನೆಂಟ್ ಫ್ರೀಕ್ವೆನ್ಸಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿವಲ್ಲ, ಇದು 2516.5, this one resonant frequency divided by quality factor is 10.54. so that comes out as 238.8 hertz. Important, SI unit. Quality factor does not have SI unit. Bandwidth has SI unit. Hertz. ಬ್ಯಾಂಡ್ವಿಡ್ತ್ ಅಂದ್ರೆ ಎರಡು ಫ್ರೀಕ್ವೆನ್ಸಿ ನಡುವಿನ ಡಿಫರೆನ್ಸ್. ಅದು ಹಾಫ್ ಪವರ್ ಫ್ರೀಕ್ವೆನ್ಸೀಸ್ ಅಂತ ಇರ್ತಾವ ಅಂತ ಹೇಳಿದ್ರೆ ಅವು ಎರಡರ ಡಿಫರೆನ್ಸ್ ಅದು. ಸೊ ಆಬ್ವಿಯಸ್ಲಿ ಹರ್ಟ್ಸ್ ಬರ್ತದೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದು ಏನಂದ್ರೆ ಈ ಕ್ವಶನ್ ಒಳಗೆ ವೇರಿಯಬಲ್ ಫ್ರೀಕ್ವೆನ್ಸಿ ಅಂತ ಯಾವಾಗ ಅವ್ರು ಯೂಸ್ ಮಾಡ್ತಾರೆ ಅಥವಾ ಫ್ರೀಕ್ವೆನ್ಸಿ ಕೊಟ್ಟೇ ಇಲ್ಲ ಆ ಕ್ವಶನ್ ಒಳಗಂದ್ರೆ ಮೋಸ್ಟ್ ಪ್ರೊಬಬ್ಲಿ ದಟ್ ಈಸ್ ದ ಕೇಸ್ ಆಫ್ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಅಂತ ಅರ್ಥ. ರೆಸೊನೆಂಟ್ ಫ್ರೀಕ್ವೆನ್ಸಿ ಈ ಕ್ವಶನ್ ಯಾವತ್ತು ಪ್ರೀವಿಯಸ್ ಕ್ವಶನ್ ಆಗಿ ನೋಡಿ ನಾವು ಬ್ಯಾಂಡ್ವಿಡ್ತ್ ಅಂಡ್ ಕ್ವಾಲಿಟಿ ಫ್ಯಾಕ್ಟರ್ ಇಸ್ ದ ನ್ಯೂ ಥಿಂಗ್. ಕ್ವಾಲಿಟಿ ಫ್ಯಾಕ್ಟರ್ಗೆ ನೀವು ಎರಡು ಫಾರ್ಮುಲಾ ಅದಾವಲ್ಲ ಇಂಪಾರ್ಟೆಂಟ್. ω0L/R which is the formula purely for quality factor, and one more formula which connects quality factor with bandwidth. So ಇನ್ನೊಂದು ಎರಡು ಅಥವಾ ಮೂರು ಕ್ವಶನ್ ಬರಬಹುದು. ಓಕೆ, ಅಂದ್ರೆ ಇನ್ನೂ ಎಷ್ಟು ಅದಾವು ಅಂತ ನೀವು ವಿಚಾರ ಮಾಡೋದಿದ್ರೆ 2 or 3 questions. Okay, we'll see. We'll move on to the next one. Okay, next one, question number 9. Which is also based on LCR circuit, but this time they are asking you to calculate power dissipated. Okay, ಇದು LCR ಸರ್ಕ್ಯೂಟ್ ನೊಳಗಾತು ಯಾವುದರೊಳಗಾತು ಈ ಆಲ್ರೆಡಿ ಕರೆಂಟ್ ಚಾಪ್ಟರ್ ನೊಳಗ ಪವರ್ ಡಿಸಿಪೇಟೆಡ್ ಫಾರ್ಮುಲಾ ಏನ್ ಬರುತ್ತೆ ನಾವು ಡಿಸ್ಕಸ್ ಮಾಡಿವಿ. ಇದನ್ನ VRMS into IRMS into cos phi is the formula. So ಈ ಕ್ವಶನ್ ಒಳಗೆ ಏನು ಕೊಟ್ಟಾರ? A coil has an inductance of 0.2 Henry, resistance of 40 ohm. It is connected to an AC source of 220 volt, 50 hertz. ಇದರೊಳಗೆ ಕೆಪಾಸಿಟನ್ಸ್ ಒಂದು ಕೊಟ್ಟಿಲ್ಲ, ಕೊಟ್ಟರು ನಡೀತೈತಿ. ಮೆಥಡ್ ಏನು ಚೇಂಜ್ ಆಗಂಗಿಲ್ಲ, ಸೇಮ್ ಮೆಥಡ್ ಉಳಿತೈತಿ. ಸಿ ಒಂದು ಇನ್ಕ್ಲೂಡ್ ಮಾಡ್ತೀವಿ. ಕ್ಯಾಲ್ಕುಲೇಟ್ ದ ಪವರ್ ಡಿಸಿಪೇಟ್, ಇಷ್ಟು ಕ್ಯಾರ್. ಸೊ ನೋಡೋಣ ಈಗ VRMS into IRMS into cos phi. Do we have the value of VRMS? Yes, 220 volt. So ಇದನ್ನ ನಾವು ಟಿಕ್ ಹಾಕೊಂಡ್ವಿ. ನೆಕ್ಸ್ಟ್ ವಿ ನೀಡ್ ಇಸ್ IRMS and cos phi. So therefore IRMS is equal to VRMS divided by Z is the formula. ಅಥವಾ I0 divided by √2 ನು ಮಾಡಬಹುದು. We don't have the value of I0. VRMS divided by Z. VRMS ನಮಗೆ ಗೊತ್ತು √20. ಸೊ √20 ಅಂತ ನೀವು ಹಾಕಿದ್ರು Z ವ್ಯಾಲ್ಯೂ ಗೊತ್ತಿಲ್ಲ. ಸೊ ಇಕ್ವೇಷನ್ 1 ಅಂತ ಕೊಟ್ಬಿಡ್ತೈತಿ. ಸೊ we'll have to calculate Z first. Z ಕ್ಯಾಲ್ಕುಲೇಟ್ ಮಾಡ್ಬೇಕಾ? ಹಂಗಾರೆ Z is equal to √R² ಪ್ಲಸ್ ಇಲ್ಲಿ XC ಇಲ್ಲ, ಕೆಪಾಸಿಟೆನ್ಸ್ ಇಲ್ಲ, ಇದ್ರ ಇನ್ಕ್ಲೂಡ್ ಮಾಡ್ತಿದ್ವಿ. ಇಲ್ಲ ಅಂದ್ರೆ XL ಅಷ್ಟೇ ಉಳಿತೈತಿ, XL². ಸೊ R ವ್ಯಾಲ್ಯೂ, do you have the value of R? Yes, 40 ohm. Do we have the value of XL? Yes. ಅಂತ .2 ಹಾಕಿರಿ, ಅದಲ್ಲ, ಆಲ್ರೆಡಿ ಗೊತ್ತಾಗಿರ್ತೈತಿ. XL, this is L ವ್ಯಾಲ್ಯೂ. ಸೊ ಹಂಗಾರೆ ಇದು ಇಕ್ವೇಷನ್ 2 ಆಗ್ತದೆ. Once again, XL ಕ್ಯಾಲ್ಕುಲೇಟ್ ಮಾಡ್ರೆ ಹಂಗಾರೆ ಈಗ 2 pi nu L. ಸೊ 2 pi nu L ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ 2 into 3.142 into ಫ್ರೀಕ್ವೆನ್ಸಿ ಕೊಟ್ಟಾರ ಅವರು 50 multiplied by inductance is 0.2. ಸೊ ವಾಟ್ ಎವರ್ ವ್ಯಾಲ್ಯೂ ಯು ಗೆಟ್ ಹಿಯರ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ XL ಜಗದೊಳಗೆ. ಅಲ್ಲಿ ಏನು Z ಬರ್ತೈತಲ್ಲ, ಸೊ Z ವ್ಯಾಲ್ಯೂ ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ 74.5. ಓಕೆ, ನೀವು ವಿಡಿಯೋ ಪಾಸ್ ಮಾಡಿ ನೀವೇನಾದ್ರು ಪ್ರಾಕ್ಟೀಸ್ ಮಾಡಾಕತ್ತಿದ್ರೆ ವ್ಯಾಲ್ಯೂಸ್ ಗೊತ್ತಿರಲಿ ಅಂತ ಹೇಳಾಕತ್ತೀನಿ ಅಷ್ಟೇ. 74.5 Z ಅದನ್ನ ಇಲ್ಲಿ ಹಾಕ್ತೀವಿ ನಾವು ವಾಪಸ್ ತಗೊಂಡ್ಬಂದು IRMS ನೊಳಗೆ 220 ಡಿವೈಡೆಡ್ ಬೈ
74.5. Adradu IRMS value ಬರುತ್ತೆ 2.953 ampere. ಆತ ಹಂಗಾರೆ IRMS ಆತ VRMS ಅಂತ ಅವ್ರು ಕೊಟ್ಟಾರ. So power factor cos phi R by Z. Do we have the value of R? Yes. Z ನಾವು ಈಗ just calculate ಮಾಡ್ಕೊಂಡಿವಿ. ಉಷ್ಟು ಸೇರಿ ಹಾಕ್ರಿ. So power dissipated is equals to 220 VRMS multiplied by 2.953, which is IRMS, multiplied by cos phi, that is R40 divided by 74.5. So either calculation you want. So this calculation will give you 348.9 watt. Power is the SI unit, watt. So power dissipated based LCR circuit ಒಳಗೆ ಯಾವ ರೀತಿ ಕ್ವಶನ್ ಕೇಳಬಹುದು. ಕೆಪಾಸಿಟೆನ್ಸ್ ಇನ್ಕ್ಲೂಡ್ ಆಗಬಹುದು, ಸಮ್ಟೈಮ್ಸ್ ಇಂಡಕ್ಟರ್ ಇರ್ಲಿಕ್ಕಿಲ್ಲ, ಅವೆರಡೇ ಇರ್ತಾವ. ಸೊ ಇನ್ನೊಂದು ವೆರೈಟಿ ಬರ್ತೈತಿ ಬೇಸ್ಡ್ ಆನ್ ಟ್ರಾನ್ಸ್ಫಾರ್ಮರ್. ಸೊ ಇಲ್ಲಿ LCR ಸರ್ಕ್ಯೂಟ್ ಇದು ಮೆಜಾರಿಟಿ ಆಲ್ಮೋಸ್ಟ್ ಮುಗಿತೆ. ಸೊ ಟ್ರಾನ್ಸ್ಫಾರ್ಮರ್ ಬೇಸ್ಡ್ ಒಂದು ಕ್ವಶನ್ ಮಾಡೋಣ. Okay, next question number 10, based on transformer. A transformer of efficiency 90%. Which that means this is a non-ideal transformer. Ideal transformer nolaga now discuss ಮಾಡಿದ efficiency 100% ಇರ್ತೈತಿ. Input power is equals to output power. But in case of non-ideal transformer, output power will be slightly less than the input power because of different kind of losses. So ಆ ಕೇಸ್ ನೊಳಗೆ ಎಫಿಷಿಯನ್ಸಿ ಬರುತ್ತೆ 90% ಎಫಿಷಿಯಂಟ್. ನೀವು 100 ಗಂತ ತಗೊಂಡ್ರೆ 90 ಅಂತ ಹೇಳ್ತೀವಿ ನಾವು, 1 ಗಂತ ತಗೊಂಡ್ರೆ 0.9 ಹಂಗೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅವ್ರು ಏನಂದ್ರೆ ಟ್ರಾನ್ಸ್ಫಾರ್ಮರ್ ಆಫ್ ಎಫಿಷಿಯನ್ಸಿ 90% ಹ್ಯಾಸ್ ಟರ್ನ್ಸ್ ರೇಷಿಯೋ 1:10. ಸೊ ವಾಟ್ ಇಸ್ ಟರ್ನ್ಸ್ ರೇಷಿಯೋ ನಾವು ಡಿಸ್ಕಸ್ ಮಾಡಿವಿ, ನೋಡೋಣ ಮುಂದೆ. ಇಫ್ ದ ವೋಲ್ಟೇಜ್ ಅಕ್ರಾಸ್ ದ ಪ್ರೈಮರಿ ಅಂದ್ರೆ ಇನ್ಪುಟ್ ವೋಲ್ಟೇಜ್ ಅಂತಾರ ಕರೀರಿ, ಅಥವಾ ನೀವು ಪ್ರೈಮರಿ ವೋಲ್ಟೇಜ್, ಈ ಸೈಡ್ ಇದ್ದು ವೋಲ್ಟೇಜ್ ಪ್ರೈಮರಿ ಇದೆ 220 ವೋಲ್ಟ್, ಪ್ರೈಮರಿ ಕರೆಂಟ್ ಇಸ್ 0.5 ಆಂಪಿಯರ್. ವಾಟ್ ದೇ ಆರ್ ಆಸ್ಕಿಂಗ್ ಇಸ್ ಟು ಅಂದ್ರೆ ಹೇಳಕತ್ತಾರ ಅವರು, ಕ್ಯಾಲ್ಕುಲೇಟ್ ದ ವೋಲ್ಟೇಜ್ ಅಕ್ರಾಸ್ ದ ಸೆಕೆಂಡರಿ ಅಂಡ್ ಕರೆಂಟ್ ಇನ್ ದ ಸೆಕೆಂಡರಿ. ಅಂದ್ರೆ ಇಲ್ಲಿದು ಅವರು ವೋಲ್ಟೇಜ್ ಇನ್ ಪ್ರೈಮರಿ ಮತ್ತು ಕರೆಂಟ್ ಇನ್ ಪ್ರೈಮರಿ ಎರಡು ವ್ಯಾಲ್ಯೂಸ್ ಕೊಟ್ಟಾರ. ವೋಲ್ಟೇಜ್ ಇನ್ ಸೆಕೆಂಡರಿ ಮತ್ತು ಕರೆಂಟ್ ಇನ್ ಸೆಕೆಂಡರಿ ಅವರು ಕೇಳಾರ. ಸೊ ಫಸ್ಟ್ ಟರ್ನ್ಸ್ ರೇಷಿಯೋ ನಿಮಗೆ ಗೊತ್ತಿರ್ಬೇಕು, ನಂಬರ್ ಆಫ್ ಟರ್ನ್ಸ್ ಇನ್ ಸೆಕೆಂಡರಿ ಡಿವೈಡ್ ಬೈ ನಂಬರ್ ಆಫ್ ಟರ್ನ್ಸ್ ಇನ್ primary is turns ratio which they have given is equal to 1/10. Well, ನಿಮಗೆ ಹೇಳಿದ್ರೆ whether it is an ideal transformer or non-ideal transformer, we can definitely use this formula. Turns ratio is always equal to the voltage ratio. Secondary divided by primary, secondary divided by primary. So that is equals to voltage in secondary divided by voltage in primary. So therefore 1 divided by 10 is equal to voltage in secondary is what we need to calculate, divided by voltage in primary is 220 volt. So 0 cancel ಆಗುತ್ತೆ. ಇದು ಆ ಕಡೆ ತಗೊಂಡು ಹೋಗ್ರಿ. voltage in secondary is 22 volt. ಓಕೆ, ಒಂದು ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಇಸ್ ಕರೆಂಟ್ ಇನ್ ಸೆಕೆಂಡರಿ. ನಾನು ನಿಮ್ಗೆ ಹೇಳಿದ್ದೆ, ಇಫ್ ಇಟ್ ಈಸ್ ಅನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ವಿಚ್ ಇಸ್ ನಾಟ್ ಇನ್ ದಿಸ್ ಕೇಸ್, ಐಡಿಯಲ್ ಟ್ರಾನ್ಸ್ಫಾರ್ಮರ್ ಇದ್ರೆ ಅವಾಗ ನಾವು ಅದನ್ನ ಇನ್ನೂ ಈಸಿ ಆಗ್ತದೆ ಕ್ಯಾಲ್ಕುಲೇಷನ್. IP/IS ಇಲ್ಲೇ ಹಾಕೊಂಡು ಈ ಟರ್ನ್ಸ್ ರೇಷಿಯೋ ಯೂಸ್ ಮಾಡ್ಕೊಂಡೆ ಇವೆರಡರಾಗ ಒಂದು ವ್ಯಾಲ್ಯೂ ಗೊತ್ತಿರುತ್ತೆ, ಒಂದು ಗೊತ್ತಿರಂಗಿಲ್ಲ, ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಡ್ಬೋದು. ಬಟ್ ಇನ್ ದಿಸ್ ಕೇಸ್, ಆಸ್ ದಿಸ್ ಇಸ್ ನಾಟ್ ಅನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್, ಯು ಕ್ಯಾನಾಟ್ ಯೂಸ್ ದಿಸ್, ಯು ಕ್ಯಾನಾಟ್ ಇನ್ಕ್ಲೂಡ್ ದ ಕರೆಂಟ್ ಇನ್ ದಿಸ್ ಓಕೆ ರಿಲೇಷನ್. ಅದಕ್ಕೆ ನಾವು ಏನ್ ಮಾಡ್ಬೇಕಾಗ್ತೈತಿ, ವಿಲ್ ಹ್ಯಾವ್ ಟು ಗೋ ಫಾರ್ ದ ಎಫಿಷಿಯನ್ಸಿ ಫಾರ್ಮುಲಾ. ಎಫಿಷಿಯನ್ಸಿ ಫಾರ್ಮುಲಾ ಇಸ್ ಔಟ್ಪುಟ್ ಪವರ್ ಡಿವೈಡೆಡ್ ಬೈ ಇನ್ಪುಟ್ ಪವರ್. ವಾಟ್ ಇಸ್ ಔಟ್ಪುಟ್ ಪವರ್? Output power is output voltage into output current, ಅಂದ್ರೆ secondary divided by input power is input voltage into input current. Therefore ಇದು ಕ್ಯಾಲ್ಕುಲೇಷನ್ ಹೆಂಗ್ ಹೋಗ್ತದೆ ಅಂದ್ರೆ, ಎಫಿಷಿಯನ್ಸಿ ಜಗದಾಗ ನಾವು 90 ಅಂದ್ರೆ ಬರಂಗಿಲ್ಲ, 0.9 ಬರೀಬೇಕು. ರೇಷಿಯೋ ತಗೊಂಡಾಗ 1 ತಗೊಂತೀವಿ ಅದನ್ನ ನಾವು. ಓಕೆ, ಪರ್ಸೆಂಟೇಜ್ ಅಂತ ನಾವು ಬರೆದಾಗ 100 ಅಂತ ಹೋಗ್ತೈತಿ. ರೇಷಿಯೋ ಫ್ರಾಕ್ಷನ್ ಅಂತ ತಗೊಂಡಾಗ 1. ಸೊ ಈ ಈಟಾ ಎಫಿಷಿಯನ್ಸಿ ಜಗದಾಗ ನಾನು 0.9 ಬರೀತೀನಿ. ದಟ್ ಈಸ್ ಈಕ್ವಲ್ ಟು VS. ಜಸ್ಟ್ ನಾವು ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ VS 22 multiplied by current in secondary is what we need to calculate now, divided by primary voltage is 220
multiplied by current in the primary is 0.5. ಇದು ಕ್ಯಾಲ್ಕುಲೇಷನ್ ಮಾಡ್ಬೇಕು ನೀವು. ಎಲ್ಲ ವ್ಯಾಲ್ಯೂಸ್ ಗೊತ್ತದಾವ, IS ಒಂದು ಗೊತ್ತಿಲ್ಲ. ಸೊ ಆ IS ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ದಟ್ ಕಮ್ಸ್ ಔಟ್ ಆಸ್ 4.5 ಆಂಪಿಯರ್. ಸೊ ದಿಸ್ ಇಸ್ ಕ್ವಶನ್ ಬೇಸ್ಡ್ ಆನ್ ಟ್ರಾನ್ಸ್ಫಾರ್ಮರ್. ಇನ್ನು ಒಂದು ವಿಷಯ ನನಗೆ LCR ಸರ್ಕಿಟ್ ಸಂಬಂಧಪಟ್ಟಂಗೆ ಹೇಳೋದಿತ್ತು, ಅದೊಂದು ಹೇಳಿ ನಾವು ಇಷ್ಟು ವೆರೈಟಿ ಕ್ವಶನ್ಸ್ ಮುಗಿಸ್ಬಹುದು. ಓಕೆ, ಸೊ ಫೈನಲ್ ಎಕ್ಸಾಮ್ನೊಳಗೆ 5 ಮಾರ್ಕ್ಸ್ ಕೇಳ್ಬೋದಂತ ಆಲ್ಟರ್ನೇಟಿಂಗ್ ಕರೆಂಟ್ನೊಳಗೆ ಎಲ್ಲ ಟೈಪ್ ಆಫ್ ವ್ಯಾಲ್ಯೂಸು ನಾವು ಕವರ್ ಮಾಡ್ದಂಗೆ ಆಗ್ತೈತಿ. ಅಂದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ LCR ಸರ್ಕಿಟ್ ಬೇಸ್ಡ್ ಏನು ಕ್ವಶನ್ಸ್ ಬಂದ್ವಲ್ಲ, ಅದ್ರೊಳಗೆ ಒಂದೊಂದ್ರೊಳಗೆ ಬೇರೆ 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 ಟೈಪ್ ವ್ಯಾಲ್ಯೂಸ್ ಕೇಳಿದ್ರು. ನಾನು ನಿಮ್ಗೆ ಹೇಳಿದ್ದೀಗ 5 ಮಾರ್ಕ್ಸ್ ಕ್ವಶನ್ ಬರ್ತೈತೆ ಅಂದ್ರೆ 5 ವ್ಯಾಲ್ಯೂಸ್ ಜನರಲಿ ಕೇಳ್ತಾರೆ ಒಂದೊಂದು ಜನರಲಿ. ಸೊ ಮೆಜಾರಿಟಿ ಎಷ್ಟು ಪಾಸಿಬಿಲಿಟೀಸ್ ಅದಾವ ಎಲ್ಲಾನು ಕವರ್ ಮಾಡಿ ನಾವೀಗ. ದಿಸ್ ಇಸ್ ಟ್ರಾನ್ಸ್ಫಾರ್ಮರ್ನೊಳಗೆ ಇದ್ರೊಳಗೆ ಈಗ ನಮ್ಗೆ ವೋಲ್ಟೇಜ್ ಇನ್ ಸೆಕೆಂಡರಿ ಕರೆಂಟ್ ಇನ್ ಸೆಕೆಂಡರಿ ಕೇಳಿದ್ರಲ್ಲ, ಹಂಗೆ ಇನ್ನೊಂದು ಯಾವುದೋ ಇವು 2 ವ್ಯಾಲ್ಯೂ ಕೊಡ್ಬೋದು, ಇನ್ನೊಂದು ಯಾವುದೋ 2 ವ್ಯಾಲ್ಯೂ ಕೇಳ್ಬೋದು. ಬಟ್ ಯೂಸ್ ಆಗುವಂತ ಫಾರ್ಮುಲಾ ಇವೆಸ್ಟ್. ಟರ್ನ್ಸ್ ರೇಷಿಯೋ ಇಸ್ ಈಕ್ವಲ್ ಟು ವೋಲ್ಟೇಜ್ ರೇಷಿಯೋ. ಇಫ್ ಇಟ್ ಇಸ್ ಅನ್ ಐಡಿಯಲ್ ಟ್ರಾನ್ಸ್ಫಾರ್ಮರ್ ದಟ್ಸ್ ವೆರಿ ಗುಡ್, ಅವಾಗ ನಾವು ಕರೆಂಟ್ ಅಲ್ಲೇ ಇನ್ಕ್ಲೂಡ್ ಮಾಡ್ಕೋಬಹುದು. ನಾನ್ ಐಡಿಯಲ್ ಇದ್ರೆ ಎಫಿಷಿಯನ್ಸಿ ಫಾರ್ಮುಲಾ ಹೋಗಬೇಕಾಗ್ತದೆ. ಓಕೆ, ಜಸ್ಟ್ ಅ ಮಿನಿಟ್. Okay, so to finish up with all the varieties, LCR circuit based ಏನೇನು ಕೇಳಬಹುದು ಅನ್ನೋದಂಗ ಒಂದು ಲಿಸ್ಟ್ ಮಾಡಿದ್ದೆ ನಾ ಇಲ್ಲಿ. ಒಂದು ಕೆಪಾಸಿಟಿವ್ ರಿಯಾಕ್ಟನ್ಸ್ 1/2 pi nu c, ಇಂಡಕ್ಟಿವ್ ರಿಯಾಕ್ಟನ್ಸ್ 2 pi nu l, impedance √r² plus xc minus xl whole square. IRMS can be calculated as I0/√2 or VRMS by Z. Peak value ಇದರ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮತ್ತೆ ನಾವು ಪೀಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಪವರ್ ಫ್ಯಾಕ್ಟರ್, ಫೇಸ್ ಡಿಫರೆನ್ಸ್ ನಿಮಗೆ ಗೊತ್ತಿದ್ರೆ cos phi ಅಥವಾ ಪವರ್ ಫ್ಯಾಕ್ಟರ್ ಇಸ್ ಈಕ್ವಲ್ ಟು R/Z ಯೂಸ್ ಮಾಡ್ಬೋದು. ಫೇಸ್ ಡಿಫರೆನ್ಸ್ ಇಸ್ ಈಕ್ವಲ್ ಟು tan inverse of xc minus xl by R ಮಾಡ್ಬೋದು, ಅಥವಾ ಇಫ್ ಯು ಆಲ್ರೆಡಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಪವರ್ ಫ್ಯಾಕ್ಟರ್ phi is equals to cos inverse of R/Z ಮಾಡ್ಬೋದು. ರೆಸೊನೆಂಟ್ ಫ್ರೀಕ್ವೆನ್ಸಿ 1/2 pi √LC, ಇದು 1/√LC, ಇದರದ್ದು ಹರ್ಟ್ಸ್, ಇದರದ್ದು ರೇಡಿಯನ್ ಪರ್ ಸೆಕೆಂಡ್. ಬ್ಯಾಂಡ್ವಿಡ್ತ್ ಮತ್ತು ಕ್ವಾಲಿಟಿ ಫ್ಯಾಕ್ಟರ್ ರಿಲೇಟೆಡ್ ಒಂದು ನಾವು ಕ್ವಶನ್ ನೋಡಿದ್ವಿ. ಕ್ವಾಲಿಟಿ ಫ್ಯಾಕ್ಟರ್ ಇಸ್ ಈಕ್ವಲ್ ಟು ರೆಸೊನೆಂಟ್ ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಬ್ಯಾಂಡ್ವಿಡ್ತ್. ಹಂಗೆ ನಾವು ಬ್ಯಾಂಡ್ವಿಡ್ತ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಬರೀ ಕ್ವಾಲಿಟಿ ಫ್ಯಾಕ್ಟರ್ ಕೇಳಿದ್ರೆ ω0L/R ಜನರಲಿ ಯೂಸ್ ಆಗುವಂತ ಫಾರ್ಮುಲಾ. ಪವರ್ ಡಿಸಿಪೇಟೆಡ್ VRMS into IRMS into cos phi. ಪೊಟೆನ್ಷಿಯಲ್ ಡ್ರಾಪ್ ಅಂತ ಹೇಳಿ ಒಂದು ಪರ್ಟಿಕ್ಯುಲರ್ ಕ್ವಶನ್ ಕೇಳಿದ್ರು ನೋಡ್ರಿ. ಕೆಪಾಸಿಟರ್ ಒಳಗೆ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಆಗೈತಿ, ರೆಸಿಸ್ಟೆನ್ಸ್ ಒಳಗೆ ಎಷ್ಟು ಪೊಟೆನ್ಷಿಯಲ್ ಐತಿ. ಅವಾಗ ನಾವು ಕರೆಂಟ್ ಸೀರೀಸ್ ಎರಡು ಸೇಮ್ ಇರ್ತಲ್ಲ, ಕರೆಂಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ರೆಸ್ಪೆಕ್ಟಿವ್ ರೆಸಿಸ್ಟೆನ್ಸ್, ಲೈಕ್ ರೆಸಿಸ್ಟೆನ್ಸ್ ಒಳಗೆ ಎಷ್ಟು ಪೊಟೆನ್ಷಿಯಲ್ ಡ್ರಾಪ್ ಅಂದ್ರೆ ಕರೆಂಟ್ ಇಂಟು ಅದರ್ ರೆಸಿಸ್ಟೆನ್ಸ್. ಕೆಪಾಸಿಟರ್ ಕೇಳಿದ್ರೆ ಕರೆಂಟ್ ಇಂಟು XC, ಇಂಡಕ್ಟರ್ ಇದ್ರೆ ಕರೆಂಟ್ ಇಂಟು XL ಮಾಡ್ತೀವಿ. ಆ ರೀತಿನೂ ಕೇಳ್ತಾರೆ. ಹೂ ಲೀಡ್ಸ್ ಅಂತ ಹಂಗೇನೋ ಬರ್ದಿನ ಇಲ್ಲ, ಯಾವ್ದು ಲೀಡ್ ಯಾವ್ದು ಲ್ಯಾಕ್ ಆ ಟೈಪ್ ಒಂದು ಕ್ವಶನ್ ಕೇಳ್ತಾರೆ. IM ವ್ಯಾಲ್ಯೂ ಒಂದು ಬಿಟ್ಟಿದ್ದೆ, ಆವರೇಜ್ ವ್ಯಾಲ್ಯೂ ಒಂದು ಬಿಟ್ಟಿದ್ದೆ, ಅದನ್ನ ಕೇಳ್ತಾರೆ. ಇದ್ರೊಳಗೆ ಒಂದು ಎಕ್ಸ್ಟ್ರಾ, ಇವೆಲ್ಲ ನ್ಯೂಮರಿಕಲ್ಸ್ ಒಳಗೆ ಅದು ಬರಲಿಲ್ಲ. ಓಕೆ, ಬಟ್ ಪಾಸಿಬಿಲಿಟಿ ಐತಿ, ವೆರಿ ವೆರಿ ರೇರ್ ಕೇಸ್. ಸಮ್ ಟೈಮ್ಸ್ ಟೈಮ್ ಲ್ಯಾಕ್ ಕೇಳ್ತಾರೆ. ಇದ್ರದ್ದು SI ಯೂನಿಟ್ ಆಬ್ವಿಯಸ್ಲಿ ಸೆಕೆಂಡ್ ಬರ್ತದೆ. ಟೈಮ್ ಏನಿದೆ ಟೈಮ್ ಲ್ಯಾಗ್ ಅಂದ್ರ, ಈಗ ನಾವು ನೋಡಿವಿ ಪ್ಯೂರ್ ರೆಸಿಸ್ಟರ್ನೊಳಗೆ ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ಫೇಸ್ ಇರ್ತಾವ. ಕೆಪಾಸಿಟರ್ನೊಳಗೆ ಕರೆಂಟ್ ಲೀಡ್ ಆಗ್ತೈತಿ, ಇಂಡಕ್ಟರ್ನೊಳಗೆ ವೋಲ್ಟೇಜ್ ಲೀಡ್ ಆಗ್ತೈತಿ. ಈಗ ಕೆಪಾಸಿಟರ್ನೊಳಗೆ ಕರೆಂಟ್ ಎಷ್ಟು ಲೀಡ್ ಆಗ್ತೈತಿ ಅಂತ ಹೇಳಿದ್ರೆ ನಾವು ಆಂಗಲ್ ನೊಳಗೆ ಹೇಳ್ತೀವಿ. ಕರೆಂಟ್ ಲೀಡ್ ಅಂದ್ರೆ ಏನು, ಕರೆಂಟ್ ಮುಂದೆ ವೋಲ್ಟೇಜ್ ಹಿಂದೆ. ಸೊ ಎಷ್ಟು ಮುಂದೈತ್ ಕರೆಂಟ್ ಅಂತ ನಾವು ಆಂಗಲ್ ನೊಳಗೆ ಹೇಳ್ತೀವಿ. ಅದನ್ನ ಸಮ್ ಟೈಮ್ಸ್ ಹಿಂಗ್ ಕೇಳ್ತಾರೆ, ವಾಟ್ ಈಸ್ ದ ಟೈಮ್ ಲ್ಯಾಗ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್. ಅಂದ್ರೆ ಇನ್ ಟರ್ಮ್ಸ್ ಆಫ್ ಟೈಮ್ ಕರೆಂಟ್ ಎಷ್ಟು ಮುಂದೈತಿ ವೋಲ್ಟೇಜ್ಗಿಂತ. ಅಂದ್ರೆ ಈಗ ಕರೆಂಟ್ ಮ್ಯಾಕ್ಸಿಮಮ್ ನಾಗ ಐತಿ, ವೋಲ್ಟೇಜ್ 0 ಐತಿ ಅಂತ ತಿಳ್ಕೊರಿ. ಟೈಮ್ ಲ್ಯಾಗ್ ಅಂದ್ರೆ ಇನ್ ಎಷ್ಟು ಟೈಮ್ ಬಿಟ್ಟು ವೋಲ್ಟೇಜ್ ಮ್ಯಾಕ್ಸಿಮಮ್ ಆಗ್ತೈತಿ, ಅಂದ್ರೆ ಕರೆಂಟ್ ಮತ್ತೆ 0 ಆಗಿರುತ್ತೆ. ಅಂದ್ರೆ ಹೌ ಮಚ್ ಟೈಮ್ ಗ್ಯಾಪ್ ಐತಿ ಅಥವಾ ಹೌ ಮಚ್ ಟೈಮ್ ಲ್ಯಾಗ್ ಐತಿ ಎರಡರ ನಡುವೆ. ಅದಕ್ಕೊಂದು ಫಾರ್ಮುಲಾ ಐತಿ, ಫೇಸ್ ಡಿಫರೆನ್ಸ್. ನೀವೆಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿರ್ತಿರಲ್ಲ ಫೇಸ್ ಡಿಫರೆನ್ಸ್, tan inverse ಆಫ್ ಸಮಥಿಂಗ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ದಟ್ ಫೇಸ್ ಡಿಫರೆನ್ಸ್ ಡಿವೈಡೆಡ್ ಬೈ ಒಮೆಗಾ. ಒಮೆಗಾ ಅಂದ್ರೆ ನೀವು ಇದ್ರ ಜಾಗ 2 pi nu ಅಂತ ಬರೀವು. 2 pi nu 50 ಹರ್ಟ್ಸ್ ಜನರಲಿ ಕೊಟ್ಟಿರ್ತಾರೆ. ಸೊ ಒಂದ್ ಇಲ್ಲಿ ಏನೈತೆ ಅಂದ್ರೆ ಇದ್ರದ್ದು ಟೈಮ್ ಲ್ಯಾಗ್ ಅಕಸ್ಮಾತ್ ಕೇಳಿದ್ರೆ ಅದರದ್ದು SI ಯೂನಿಟ್ ಸೆಕೆಂಡ್ ಒಂದು. ಆಮೇಲೆ ಈ ಫಾರ್ಮುಲಾ ಹಚ್ಬೇಕಾದ್ರೆ ನೀವು 5 ನ ರೇಡಿಯನ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ಬೇಕು, ನಾಟ್ ಇನ್ ಡಿಗ್ರೀಸ್. ಲೈಕ್ ನಿಮಗೆ ಅಲ್ಲೇ ಫೇಸ್ ಡಿಫರೆನ್ಸ್ π/2 ಅಂತ ಬಂದಿತ್ತಂದ್ರೆ 90 ಡಿಗ್ರಿ ಅಂತ ಬಂದಿತ್ತಂದ್ರೆ 90 ಅಂತ ಬರಿಬಾರ್ದೆ, ಅದನ್ನ ರೇಡಿಯನ್ಸ್ ಒಳಗೆ ಎಕ್ಸ್ಪ್ರೆಸ್ ಮಾಡಿ ಆಮೇಲೆ ಹಾಕ್ಬೇಕು. ಇದು ಕೇಳುದು ರೇರ್, ಬಟ್ ಅಕಸ್ಮಾತ್ ಕೇಳಿದ್ರೆ. ಸೊ ಇಷ್ಟು ವೆರೈಟಿ ಅದಾವ.
ಸೊ ಈ 10 ನ್ಯೂಮರಿಕಲ್ಸ್ ಮೇಲೆ ನೀವು ಡೆಫಿನೆಟ್ಲಿ ಫೈನಲ್ ಎಕ್ಸಾಮ್ ಒಳಗೆ ಆಲ್ಟರ್ನೇಟಿಂಗ್ ಕರೆಂಟ್ ಮೇಲೆ ಕೊಡುವಂಥ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಸೊ ಕೇರ್ಫುಲಿ ನೀವೆಲ್ಲ ಪಾಯಿಂಟ್ಸ್ ಅಬ್ಸರ್ವ್ ಮಾಡಿರಿ ಅಂತ ಅನ್ಕೊಂಡಿನಿ. ಸೊ ದಿಸ್ ಕಂಪ್ಲೀಟ್ಸ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್, ಪರ್ಟಿಕ್ಯುಲರ್ಲಿ ಫಾರ್ ದ ಫೈನಲ್ ಎಕ್ಸಾಮ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ.